tropospheric pollution is caused by two kinds of pollutants, which is one of them is gaseous air pollutants. So far we have studied with it. The second type of pollutant is particulate pollutants. So these particulate pollutants are nothing but minute solid particles or liquid droplets in the air. So sanna solid particles athwa liquid droplets enadru air alli idre idana ನಾವು particulate pollutants anta ಕರಿತೀವಿ. So their source, normally all the pollutants ಅದರ source ಏನಿದೆ usually vehicle emissions ಅಥವಾ smoke particles from fires, dust particles and ash from industries. ಸೊ ಈ ಎಲ್ಲಾ ಸೋರ್ಸ್ ಆಲ್ಮೋಸ್ಟ್ ಎಲ್ಲಾ ಟೈಪ್ ಪೊಲ್ಯೂಷನ್ ಗೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಪಾರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ದ ಫಸ್ಟ್ ಒನ್ ಇಸ್ ವಯಬಲ್ ಅಂಡ್ ದ ಸೆಕೆಂಡ್ ಒನ್ ಇಸ್ ನಾನ್ ವಯಬಲ್ ಪೊಲ್ಯೂಟೆಂಟ್ಸ್. ವಯಬಲ್ ಪೊಲ್ಯೂಟೆಂಟ್ಸ್ ಆರ್ ದೋಸ್ ಪೊಲ್ಯೂಟೆಂಟ್ಸ್ ವಿಚ್ ಆರ್ ಮೈನ್ಯೂಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಡಿಸ್ಪರ್ಸ್ಡ್ ಇನ್ ದ ಅಟ್ಮಾಸ್ಫಿಯರ್. ಸೊ ಇದು ಸಣ್ಣ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಟ್ಮಾಸ್ಫಿಯರ್ ಅಲ್ಲಿ ಇದ್ರೆ ಇದನ್ನ ನಾವು ವಯಬಲ್ ಪಾರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬ್ಯಾಕ್ಟೀರಿಯಾ ಆಗ್ಬೋದು, ಫಂಗೈ ಆಗ್ಬೋದು ಅಥವಾ ಮೋಲ್ಡ್ಸ್ ಅಂಡ್ ಆಲ್ಗೆ. ಸೊ ಕಾಮನ್ಲಿ ವಿ ನೋ ದಟ್ ಹ್ಯೂಮನ್ಸ್ ಆರ್ ಅಲರ್ಜಿಕ್ ಟು ಸಮ್ ಆಫ್ ದ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ಬೋದು. ಇದಲ್ಲದೆ ನಾನ್ ವಯಬಲ್ ಪಾರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್ಸ್ ಇದನ್ನ ನಾವು ಕ್ಲಾಸಿಫೈ ಮಾಡ್ಬೋದು ಡಿಪೆಂಡಿಂಗ್ ಅಪಾನ್ ದ ನೇಚರ್ ಅಂಡ್ ಸೈಜ್. ಸೊ ಅದ್ರ ಪ್ರಕಾರ ನಾನ್ ವಯಬಲ್ ಪಾರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್ಸ್ ಆರ್ ಕ್ಲಾಸಿಫೈಡ್ ಇಂಟು ಸ್ಮೋಕ್, ಡಸ್ಟ್, ಮಿಸ್ ಅಂಡ್ ಫ್ಯೂಮ್ಸ್. ಸೊ ಈ ಕ್ಲಾಸಿಫಿಕೇಶನ್ ಇದ್ರದ್ದು ಗಾತ್ರದ ಮೇಲೆ ಹಾಗೂ ಗುಣದ ಮೇಲೆ ನಾವು ಈ ರೀತಿ ಕ್ಲಾಸಿಫೈ ಮಾಡ್ಬೋದು. ಅದರಲ್ಲಿ ಮೊದಲನೇದು ತಗೊಳ್ಳೋಣ, ಸ್ಮೋಕ್. ಸೊ ಸ್ಮೋಕ್, ದೀಸ್ ಆರ್ ಸಾಲಿಡ್ ಆರ್ ಮಿಕ್ಸ್ಚರ್ ಆಫ್ ಸಾಲಿಡ್ ಅಂಡ್ ಲಿಕ್ವಿಡ್ ಪಾರ್ಟಿಕಲ್ಸ್. ಸೊ ಇದು ಮಿಶ್ರಣ ಇರ್ಬೋದು ಸಾಲಿಡ್ ಮತ್ತೆ ಲಿಕ್ವಿಡ್ ಪಾರ್ಟಿಕಲ್ಸ್ ಅಥವಾ ಬರೀ ಸಾಲಿಡ್ ಪಾರ್ಟಿಕಲ್ಸ್ ಇರ್ಬೋದು. ಹೇಗೆ ಫಾರ್ಮ್ ಆಗುತ್ತಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ನ ನಾವು ಕಂಬಷನ್ ಮಾಡಿದಾಗ ಅಥವಾ ದಹನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಸ್ಮೋಕ್ ಉದ್ಭವ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಿಗರೇಟ್ ಸ್ಮೋಕ್ ಫ್ರಮ್ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್, ಗಾರ್ಬೇಜ್ ಇರ್ಬೋದು, ಗಾರ್ಬೇಜ್ ಅನ್ನ ನಾವು ಸುಟ್ಟಾಗ, ಮತ್ತೆ ಡ್ರೈ ಲೀವ್ಸ್, ಆಯಿಲ್ ಸ್ಮೋಕ್ ಏನಿದೆ ಅದನ್ನ ನಾವು ಆಯಿಲ್ ನೆಲ್ಲ ಸುಟ್ಟಾಗ ಏನ ಬರುತ್ತೆ ಬರುವಂತ ಸ್ಮೋಕ್ ಅಥವಾ ಹೊಗೆನ ನಾವು ಸ್ಮೋಕ್ ಅಂತ ಕರಿತೀವಿ. ಸೊ ಈ ಒಂದು ಸ್ಮೋಕ್ ಏನಿದೆ ದಿಸ್ ಕಮ್ಸ್ ಅಂಡರ್ ಪಾರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್ಸ್ ಅಂತ ಹೇಳ್ಬೋದು. ಸೊ ದೇರ್ ಸೈಜ್ ಇಸ್ ನಾರ್ಮಲಿ ಲಾರ್ಜ್. ಸೊ ನೆಕ್ಸ್ಟ್ ಟೈಪ್ ಆಫ್ ಪಾರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್ ಇಸ್ ಡಸ್ಟ್. ಸೊ ದೀಸ್ ಡಸ್ಟ್ ಆರ್ ಫೈನ್ ಸಾಲಿಡ್ ಪಾರ್ಟಿಕಲ್ಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ಕ್ರಶಿಂಗ್, ಗ್ರೈಂಡಿಂಗ್ ಅಂಡ್ ಅಟ್ರಿಬ್ಯೂಷನ್ ಆಫ್ ಸಾಲಿಡ್ ಪಾರ್ಟಿಕಲ್ಸ್. ಸೊ ಸಾಲಿಡ್ ಪಾರ್ಟಿಕಲ್ಸ್ ಏನಿದೆ ಅದನ್ನ ಗ್ರೈಂಡ್ ಅಥವಾ ಕ್ರಶ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಕಲ್ಲಿದ್ಲೇನಿದೆ ಅದನ್ನ ಪೌಡರ್ಡ್ ಫಾರ್ಮ್ ಅಥವಾ ಇನ್ನು ಕ್ರಶ್ ಮಾಡಿದಾಗ ಬರುವಂತ ಡಸ್ಟ್ ಏನಿದೆ, ಸಾಲಿಡ್ ಪಾರ್ಟಿಕಲ್ಸ್ ಏನಿದೆ ಅದನ್ನ ನಾವು ಡಸ್ಟ್ ಅಂತ ಕರಿತೀವಿ. ಸೊ ಅಪಾರ್ಟ್ ಫ್ರಮ್ ದಟ್ ವುಡ್ ವರ್ಕ್ಸ್ ನಾವು ಮಾಡ್ತಾ ಇದ್ದಾಗ ಆ ಫೈನ್ ಕಣಗಳೇನಿದೆ ಅದರಿಂದ ಬರುವಂತ ಫೈನ್ ಕಣಗಳನ್ನ ನಾವು ಸಾಡಸ್ಟ್ ಅಂತ ಹೇಳ್ತೀವಿ. ಸೊ ದಿಸ್ ಆಲ್ಸೋ ಇಸ್ ಅನ್ ಎಕ್ಸಾಂಪಲ್ ಫಾರ್ ಡಸ್ಟ್. ಸೊ ಅಪಾರ್ಟ್ ಫ್ರಮ್ ದಟ್ ಸ್ಯಾಂಡ್ ಬ್ಲಾಸ್ಟಿಂಗ್ ಮಾಡಿದಾಗ sand, solid, fine particles obtained while sand blasting is also another example. Similarly, factories ಇಂದ ಹೊರಗಡೆ ಬರುವಂತ ashes ಏನಿದೆ ಅದು ಕೂಡ dust ಗೆ example ಆಗಬಹುದು. The third classification under non-viable particulate pollutants are mist. So these mists are produced by particles of spray liquids. So spray ಮಾಡಿದಾಗ ಬರುವಂತ liquids ಏನಿದೆ ಅಥವಾ spray liquids ಏನ್ ಬಳಸ್ತೀವಿ ಆ ಫೈನ್ ಪಾರ್ಟಿಕಲ್ಸ್ ಏನಿದೆ ಅದನ್ನ ನಾವು ಮಿಸ್ ಅಂತ ಕರಿತೀವಿ. ಆರ್ ದೋಸ್ ಪಾರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಬೈ ಕಂಡೆನ್ಸೇಷನ್ ಆಫ್ ವೇಪರ್ಸ್. ಸೊ ವೇಪರ್ಸ್ ನ ನಾವು ಕೂಲ್ ಮಾಡಿದಾಗ, ಕಂಡೆನ್ಸ್ ಮಾಡಿದಾಗ ಸಿಗುವಂತದ್ದನ್ನ ನಾವು ಮಿಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಏನ್ ಹೇಳ್ಬೋದು ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಮಿಸ್ ಅಥವಾ ಪೆಸ್ಟಿಸೈಡ್ಸ್ ಅಥವಾ ಹರ್ಬಿಸೈಡ್ಸ್ ನಾವು ಸ್ಪ್ರೇ ಮಾಡಿದಾಗ ಬರುವಂತ ಫೈನ್ ಪಾರ್ಟಿಕಲ್ಸ್ ನಾವು ಮಿಸ್ ಅಂತ ಕರಿತೀವಿ. ದ ಫೋರ್ತ್ ಟೈಪ್ ಆಫ್ ಪಾರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್ ಈಸ್ ಫ್ಯೂಮ್ಸ್. So these are formed by the condensation of vapors during several industrial processes like sublimation, boiling, distillation and other chemical reactions. So ella reactions na carry out ಮಾಡಿದಾಗ sublimation ಇರಬಹುದು ಅಥವಾ boiling ಇರಬಹುದು ಅಥವಾ distillation ಇರಬಹುದು, all these ಈ ಎಲ್ಲಾ process ಅಲ್ಲಿ ಏನಾಗುತ್ತೆ ಅಂದ್ರೆ ಆ ವೇಪರ್ಸ್ ಏನ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ನಾವು ಫ್ಯೂಮ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಥವಾ ಮೆಟಲ್ ಅಂಡ್ ಮೆಟಲ್ ಆಕ್ಸೈಡ್ಸ್ ಅದರಿಂದ ಬರುವಂತ ಫ್ಯೂಮ್ಸ್ ಎಕ್ಸಾಂಪಲ್ ಆಗಿ ಕೊಡಬಹುದು. ಸೊ ಈ ಎಲ್ಲಾ ಪಾರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್ಸ್ ಏನಿದೆ
ಅದು ಬಹಳಷ್ಟು ಪ್ರಭಾವ ಬೀಳುತ್ತೆ ಡಿಪೆಂಡಿಂಗ್ ಅಪಾನ್ ದಿಯರ್ ಸೈಜ್. So if their size is greater than 5 microns and less than 10 microns, they deposit on the nasal passage. So nasal passage ಅಲ್ಲಿ ಅದು ಡಿಪಾಸಿಟ್ ಆಗಿ ಬೇರೆ ರೀತಿ ಹೆಲ್ತ್ ಪ್ರಾಬ್ಲಮ್ಸ್ ಕೊಡುತ್ತೆ. ಅದಲ್ಲದೆ if the particulate size is greater than 10 microns, they enter into the lungs and cause some serious health issues. In the earlier days, leaded petrol were being used. So these leaded petrol has got some serious health issues. So nowadays we have shifted towards unleaded petrol. ಈ leaded petrol lead ಯೂಸ್ ಮಾಡೋದ್ರಿಂದ ಪೆಟ್ರೋಲ್ ಅಲ್ಲಿ ಅದು ಏನಾದ್ರೂ ನಮ್ಮ ಹ್ಯೂಮನ್ಸ್ಗೆ ಎಂಟರ್ ಆದ್ರೆ lead causes ರಿಟಾರ್ಡೇಷನ್ ಅಂಡ್ ಮೆಚುರೇಷನ್ ಆಫ್ RBC ಸೆಲ್ಸ್ ಅಲ್ಲಿ ಅದು ಬಹಳಷ್ಟು ಹಾನಿ ಉಂಟು ಮಾಡೋದ್ರಿಂದ ಈಗ ಏನ್ ಮಾಡಿದೀವಿ ಅಂದ್ರೆ ಮುಂಚೆ ಯೂಸ್ ಮಾಡ್ತಾ ಇರುವಂತ ಲೆಡೆಡ್ ಪೆಟ್ರೋಲ್ ಇಂದ ನಾವು ಅನ್ಲೆಡೆಡ್ ಪೆಟ್ರೋಲ್ಗೆ ಶಿಫ್ಟ್ ಆಗಿದ್ದೀವಿ. ಸೊ ವಿತ್ ದಿಸ್ ವಿ ಕನ್ಕ್ಲೂಡ್ ಆನ್ ದ ಟೈಪ್ಸ್ ಆಫ್ ಪಾರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್ಸ್. ಅನದರ್ serious issue causing pollution is nothing but smog. Smog is a combination of smoke ಮತ್ತೆ fog. Smoke ಮತ್ತೆ fog ಎರಡು ಕಂಬೈನ್ ಆಗಿದ್ರೆ ಸಿಗುವಂತ ಪೊಲ್ಯೂಟೆಂಟ್ ನ ನಾವು ಸ್ಮಾಗ್ ಅಂತ ಕರಿತೀವಿ. ಸೊ ಇದರಲ್ಲಿ ಎರಡು ತರ ಇದೆ, ಒಂದು ಕ್ಲಾಸಿಕಲ್ ಸ್ಮಾಗ್, ಇನ್ನೊಂದು ಫೋಟೋಕೆಮಿಕಲ್ ಸ್ಮಾಗ್ ಅಂತ ಕರಿತೀವಿ. ಸೊ ಈ ಕ್ಲಾಸಿಕಲ್ ಸ್ಮಾಗ್ ಅಂದ್ರೆ ರೆಗ್ಯುಲರ್ ಆಗಿ ನಾವು ಕಾಣುವಂತ ಸ್ಮಾಗ್ ಏನಿದೆ ಅದನ್ನ ನಾವು ಕ್ಲಾಸಿಕಲ್ ಸ್ಮಾಗ್ ಅಂತ ಕರಿತೀವಿ. ಇದು ಯೂಶಲಿ ಕೋಲ್ಡ್ ಹ್ಯೂಮಿಡ್ ಕ್ಲೈಮೇಟ್ ಅಲ್ಲಿ ಫಾರ್ಮ್ ಆಗುತ್ತೆ. ಆನ್ ದ ಅದರ್ ಹ್ಯಾಂಡ್ ಫೋಟೋಕೆಮಿಕಲ್ ಸ್ಮಾಗ್ ಏನಿದೆ ಅದು ವಾರ್ಮ್ ಡ್ರೈ ಸನ್ನಿ ಕ್ಲೈಮೇಟ್ ಅಲ್ಲಿ ಕಾಣುವಂಥದ್ದು. ಅದಲ್ಲದೆ ಕ್ಲಾಸಿಕಲ್ ಸ್ಮಾಗ್ ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ smoke, fog and sulfur dioxide. So this mixture has got some reducing property. That is why it is also called as reducing smog anta karitivi. Photochemical smog on the other hand is formed when sunlight falls on hydrocarbons and a mixture of nitrogen oxide. So nitrogen oxides ಮತ್ತೆ hydrocarbons in presence of sunlight ಅಥವಾ ಸನ್ಲೈಟ್ ಬಿದ್ದಾಗ ಏನಾಗುತ್ತೆ ಅಂದ್ರೆ ಈ ಫೋಟೋಕೆಮಿಕಲ್ ಸ್ಮಾಗ್ ಫಾರ್ಮ್ ಆಗುತ್ತೆ. ಸೊ ಇದ್ರದ್ದು ಗುಣ ಏನಿದೆ ಅದು ಆಕ್ಸಿಡೈಸಿಂಗ್ ಗುಣ ಹೊಂದ್ಕೊಂಡಿರುತ್ತೆ. ಹಾಗಾಗಿ ಇದನ್ನ ನಾವು ಆಕ್ಸಿಡೈಸಿಂಗ್ ಸ್ಮಾಗ್ ಅಂತ ಕರಿತೀವಿ. ಸೊ ಹೇಗೆ ಈ ಫೋಟೋಕೆಮಿಕಲ್ ಸ್ಮಾಗ್ ಫಾರ್ಮ್ ಆಗುತ್ತೆ? ಯೂಶಲಿ ಫಾಸಿಲ್ ಫ್ಯೂಯಲ್ಸ್ ನಾವು ಬರ್ನ್ ಮಾಡಿದಾಗ ಎರಡು ಸೀರಿಯಸ್ ಪೊಲ್ಯೂಟೆಂಟ್ಸ್ ಕೊಡುತ್ತೆ, ಒಂದು ಹೈಡ್ರೋಕಾರ್ಬನ್ಸ್, ಇನ್ನೊಂದು ನೈಟ್ರಿಕ್ ಆಕ್ಸೈಡ್. ಈ ನೈಟ್ರಿಕ್ ಆಕ್ಸೈಡ್ ಏನಿದೆ ಆಸ್ ಸಚ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇಟ್ ಫಾರ್ಮ್ಸ್ ನೈಟ್ರೋಜನ್ ಡೈಆಕ್ಸೈಡ್. This nitrogen dioxide undergoes a series of chemical reaction in presence of sunlight, generating nitric oxide again along with oxygen atom. So this oxygen atom is very, very reactive, hence it undergoes a chain reaction. So this oxygen atom combines with molecular oxygen present in the atmosphere, giving rise to ozone. So the ozone formed is very, very reactive as well as it is very toxic. So the ozone formed combines again with nitric oxide, generating nitrogen dioxide and oxygen molecule. So the serious types of pollutants are ozone and nitrogen dioxide. This in turn combines with some of the hydrocarbons present in the air. So an example is listed here. So CH4 ಏನಿದೆ ಇದು ಹೈಡ್ರೋಕಾರ್ಬನ್, ಇದು ಓಝೋನ್ ಜೊತೆ ಕಂಬೈನ್ ಆದಾಗ CH2 double bond O, that is formaldehyde form ಆಗುತ್ತೆ. Primary precursors or which cause pollutants, primary precursors are nitric oxide and ozone. So when it combines with hydrocarbons, initially it leads to formaldehyde. So please try to find out the IUPAC name of formaldehyde. Along with that, it forms another serious pollutants which are acrolein and PAN, peroxyacetyl nitrate, which is abbreviated as ಅಥವಾ ಶಾರ್ಟ್ ಫಾರ್ಮ್ ಆಗಿ ನಾವು ಪ್ಯಾನ್ ಅಂತ ಕರಿತೀವಿ, ಮತ್ತೆ ಆಕ್ರೋಲಿನ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಫಾರ್ಮುಲಾ ಇಲ್ಲಿ ಇದೆ. ಸೊ ದ ಎಫೆಕ್ಟ್ಸ್ ಆಫ್ ಫೋಟೋಕೆಮಿಕಲ್ ಸ್ಮಾಗ್, ಓಝೋನ್ ಅಂಡ್ ಪ್ಯಾನ್ peroxyacetyl nitrate ಆರ್ ಸೀರಿಯಸ್ ಐ ಇರಿಟೆಂಟ್ಸ್. ಏನಂದ್ರೆ ಐಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಕಾಸ್ ಮಾಡುತ್ತೆ. ಅದಲ್ಲದೆ ಓಝೋನ್ ಮತ್ತೆ ನೈಟ್ರಿಕ್ ಆಕ್ಸೈಡ್ ಏನಿದೆ ನೋಸ್ ಮತ್ತೆ ಥ್ರೋಟ್ ಸಂಬಂಧ ಪ್ರಾಬ್ಲಮ್ಸ್ ನ ಕಾಸ್ ಮಾಡುತ್ತೆ. ಹೈ ಕಾನ್ಸಂಟ್ರೇಷನ್ಸ್ ಅಲ್ಲಿ ಇದು ಬಹಳಷ್ಟು ಅದರದೇ ಆದ ಸೀರಿಯಸ್ ಎಫೆಕ್ಟ್ ನ ಕಾಸ್ ಮಾಡುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್,
photochemical smog also leads to cracking of rubber. So rubber na crack ಮಾಡೋದ್ರಲ್ಲೂ ಕೂಡ ಇದು ಎಫೆಕ್ಟ್ ತೋರಿಸುತ್ತೆ. ಅದಲ್ಲದೆ ಪ್ಲಾಂಟ್ ಲೈಫ್ ನ ಕೂಡ ಸೀರಿಯಸ್ ಡ್ಯಾಮೇಜ್ ನ ಕಾಸ್ ಮಾಡುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್, ಕೊರೋಷನ್ ಟು ಮೆಟಲ್ಸ್, ಬಿಲ್ಡಿಂಗ್ಸ್, ಮಾನ್ಯುಮೆಂಟ್ಸ್, ಹೀಗೆ ಹಲವಷ್ಟು ಡ್ಯಾಮೇಜ್ ನ ಕಾಸ್ ಮಾಡುತ್ತೆ. ಸೊ photochemical smog is another serious pollutant found in atmosphere. So the next topic is how to control photochemical smog. So there are various methods to control photochemical smog. A simpler method is avoid the secondary precursors and primary precursors formed during photochemical smog. So the primary precursors are nitrogen dioxide and hydrocarbons. So if you prevent the formation of, or if you prevent the release of these primary precursors, then you can avoid the formation of secondary precursors like ozone and PAN, that is peroxyacetyl nitrate, as we have studied in the previous reaction. So primary precursors ಅಥವಾ ಪೂರ್ವಗಾಮಿಗಳನ್ನ ನಾವು ತಡೆ ಹಿಡಿದ್ರೆ ಅದು ಸೆಕೆಂಡರಿ ಪ್ರಿಕರ್ಸರ್ಸ್ ಫಾರ್ಮ್ ಆಗೋದನ್ನ ತಡೆ ಹಿಡಿಬಹುದು. ಹಾಗಾಗಿ ಇದು ಒಂದು ಮೆಥಡ್. ಈ ಒಂದು ಮೆಥಡ್ ಇಂದ ನಾವೇನ್ ಮಾಡ್ಬೋದು ಅಂದ್ರೆ photochemical smog ನ ಕಂಟ್ರೋಲ್ ಮಾಡೋದು. Second way to control photochemical smog is use of catalytic converters in automobiles. So automobiles ಅಲ್ಲಿ ಕೆಲವು ಕನ್ವರ್ಟರ್ಸ್ ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ನೈಟ್ರೋಜನ್ ಆಕ್ಸೈಡ್ಸ್ ಏನಿದೆ ಅದು ರಿಲೀಸ್ ಆಗೋದನ್ನ ತಡೆ ಹಿಡಿಬಹುದು. ಸೊ ಅದನ್ನ ತಡೆ ಹಿಡಿದ್ರೆ ಏನಾಗುತ್ತೆ, ಆಸ್ ಯೂಶುವಲ್ ಏನಾಗುತ್ತೆ, ಸೆಕೆಂಡರಿ ಪ್ರಿಕರ್ಸರ್ಸ್ ಫಾರ್ಮ್ ಆಗೋದನ್ನು ಕೂಡ ನಾವು ತಡೆಗಟ್ಟಬಹುದು. ಮೂರನೇದೇನಿದೆ, ಗಿಡಗಳನ್ನು ನೆಡೋದು. ಯಾವುದೆಲ್ಲ, ಪೈನಸ್, ಜುನಿಪರಸ್, ಪೈರಸ್ ಎಕ್ಸೆಟ್ರಾ ಕೆಲವು ಗಿಡಗಳಿದೆ. ಅದು ಏನ್ ಮಾಡುತ್ತೆ ಅಂದ್ರೆ ನೈಟ್ರೋಜನ್ ಆಕ್ಸೈಡ್ಸ್ ನ ಮೆಟಬಲೈಸ್ ಮಾಡುತ್ತೆ. ಹಾಗಾಗಿ ಅದು ರಿಲೀಸ್ ಆಗೋದನ್ನ ತಡೆ ಹಿಡಿಯುತ್ತೆ. ಸೊ ಇಂಥ ಗಿಡಗಳನ್ನ ಅಥವಾ ಮರಗಳನ್ನ ನಾವು ನೆಟ್ರೆ ಏನಾಗುತ್ತೆ ಅಂದ್ರೆ photochemical smog ನ ಕಂಟ್ರೋಲ್ ಮಾಡಬಹುದು. ಸೊ ಇಲ್ಲಿವರೆಗೆ ನಾವು ಕಲ್ತಿರೋದು ಟ್ರೋಪೋಸ್ಫಿಯರಿಕ್ ಪೊಲ್ಯೂಷನ್. ಸೊ ನೆಕ್ಸ್ಟ್ ಟೈಪ್ ಆಫ್ ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್ ಇಸ್ ಸ್ಟ್ರಾಟೋಸ್ಫಿಯರಿಕ್ ಪೊಲ್ಯೂಷನ್. ಸೊ ಸ್ಟ್ರಾಟೋಸ್ಫಿಯರಿಕ್ ಪೊಲ್ಯೂಷನ್ ಅಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಇರುವಂತ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಏನಿದೆ ಅದು ಓಝೋನು. ಸೊ ಈ ಓಝೋನ್ ಏನಿದೆ, ಇಟ್ ಆಕ್ಟ್ಸ್ ಆಸ್ ಅ ಲೇಯರ್. ಅದೊಂದು ಲೇಯರ್ ಏನ್ ಮಾಡುತ್ತೆ ಅಂದ್ರೆ ಸನ್ ಇಂದ ಬರುವಂತ ಕೆಲವು ಹಾರ್ಮ್ಫುಲ್ ರೇಡಿಯೇಷನ್ಸ್ ಏನಿದೆ, ಎಸ್ಪೆಷಲಿ ಯುವಿ ರೇಡಿಯೇಷನ್ಸ್ ದಟ್ ಹ್ಯಾಸ್ ಗಾಟ್ ಅ ವೇವ್ ಲೆಂತ್ ಆಫ್ 255 ನ್ಯಾನೋಮೀಟರ್, ಇದು ಅರ್ತ್ ಗೆ ರೀಚ್ ಆಗುವಂತದನ್ನ ತಡೆ ಹಿಡಿಯುತ್ತೆ. ಸೊ ಇಟ್ ಆಕ್ಟ್ಸ್ ಲೈಕ್ ಅ ಬ್ಯಾರಿಯರ್ ಟು ಪ್ರಿವೆಂಟ್ ಸಮ್ ಹಾರ್ಮ್ಫುಲ್ ರೇಡಿಯೇಷನ್ಸ್ ಕಮಿಂಗ್ ಫ್ರಮ್ ದ ಸನ್. ಸೊ ಹೇಗೆ ನಾವು ಸನ್ಸ್ಕ್ರೀನ್ ಅಥವಾ ಸನ್ ಬ್ಲಾಕ್ ನ ಯೂಸ್ ಮಾಡ್ತೀವಿ ಸ್ಕಿನ್ ಮೇಲೆ, ಯಾಕೆ ಅಂದ್ರೆ ಕೆಲವು ಹಾರ್ಮ್ಫುಲ್ ರೇಡಿಯೇಷನ್ಸ್ ಏನಿದೆ ಸನ್ನಿಂದ ಬರುವಂತದ್ದು ಅದು ಸ್ಕಿನ್ ಗೆ ಡ್ಯಾಮೇಜ್ ಮಾಡಬಹುದು, ಸ್ಕಿನ್ ಕ್ಯಾನ್ಸರ್ ಕಾಸ್ ಮಾಡಬಹುದು ಅಥವಾ ಮೆಲಾನೋಮಾ ಅಂತ ಹೇಳ್ತೀವಿ. ಸೊ ಅದನ್ನ ತಡೆಗಟ್ಟೋದಕ್ಕೆ ನಾವು ಸ್ಕಿನ್ ಗೆ ಸನ್ ಬ್ಲಾಕ್ ಅಥವಾ ಸನ್ಸ್ಕ್ರೀನ್ ಯೂಸ್ ಮಾಡ್ತೀವಿ. ಸೊ ನ್ಯಾಚುರಲ್ ಆಗಿ ಈ ಕೆಲಸ ಮಾಡುವಂತದ್ದು ಓಝೋನ್ ಲೇಯರ್ ಅಂತ ಹೇಳ್ಬೋದು. ಓಝೋನ್ ಹೇಗೆ ಫಾರ್ಮ್ ಆಗುತ್ತೆ ಮತ್ತೆ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್ ನ ನಾವು ಫರ್ದರ್ ಕಲಿಯೋಣ. ಸೊ ಯೂಶಲಿ ಏನಾಗುತ್ತೆ ಅಂದ್ರೆ ಆಗ್ಲೇ ಹೇಳ್ದಂಗೆ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಓಝೋನ್ ಇದೆ. ಸೊ ಇದು ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ ಡೈ ಆಕ್ಸಿಜನ್ ಏನಿದೆ ಅಟ್ಮಾಸ್ಫಿಯರ್ ಅಲ್ಲಿ ಇನ್ ಪ್ರೆಸೆನ್ಸ್ ವೆನ್ ಇಟ್ ರೀಚಸ್ ಸ್ಟ್ರಾಟೋಸ್ಫಿಯರ್ ಇನ್ ಪ್ರೆಸೆನ್ಸ್ ಆಫ್ ಯುವಿ ರೇಡಿಯೇಷನ್ ಇಟ್ ಬ್ರೇಕ್ಸ್ ಡೌನ್ ಟು ಗಿವ್ ಆಕ್ಸಿಜನ್ ಆಟಮ್ಸ್. ಸೊ ದಿಸ್ ಆಕ್ಸಿಜನ್ ಆಟಮ್ಸ್ ಫರ್ದರ್ ಕಂಬೈನ್ಸ್ ವಿತ್ ದ ಮಾಲಿಕ್ಯುಲರ್ ಆಕ್ಸಿಜನ್ ಗಿವಿಂಗ್ ರೈಸ್ ಟು ಓಝೋನ್. ಸೊ ಓಝೋನ್ ಹೀಗೆ ಫಾರ್ಮ್ ಆಗುತ್ತೆ. ಸೊ ಇನ್ ಪ್ರೆಸೆನ್ಸ್ ಆಫ್ ಯುವಿ ರೇಡಿಯೇಷನ್ಸ್ ಇನಿಷಿಯಲಿ ಡೈಮಾಲಿಕ್ಯುಲರ್ ಆಕ್ಸಿಜನ್ ಏನಿದೆ ಅದು ಆಕ್ಸಿಜನ್ ಆಟಮ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಈ ಆಕ್ಸಿಜನ್ ಆಟಮ್ ಮತ್ತೆ ಡಿಮಾಲಿಕ್ಯುಲರ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಓಝೋನ್ ಫಾರ್ಮ್ ಆಗುತ್ತೆ. ಈ ಓಝೋನ್ ಫಾರ್ಮ್ ಆಗಿರೋದು ಥರ್ಮೋಡೈನಮಿಕ್ಲಿ ಸ್ಟೇಬಲ್ ಅಲ್ಲ. ಸೊ ಸ್ಟೇಬಲ್ ಇಲ್ಲದೆ ಇರೋ ಕಾರಣದಿಂದ ಏನಾಗುತ್ತೆ ಮತ್ತೆ ಡಿಸೋಸಿಯೇಟ್ ಆಗಿ ಮಾಲಿಕ್ಯುಲರ್ ಆಕ್ಸಿಜನ್ ಮತ್ತೆ ಆಕ್ಸಿಜನ್ ಆಟಮ್ ಕೊಡುತ್ತೆ. ಹಾಗಾಗಿ ದೇರ್ ಇಸ್ ಅ ಡೈನಾಮಿಕ್ ಇಕ್ವಿಲಿಬ್ರಿಯಂ existing between dimolecular oxygen atom and ozone ಅಂತ ಹೇಳ್ಬೋದು. ಸೊ ಹೀಗೆ ಓಝೋನ್ ಫಾರ್ಮ್ ಆಗುತ್ತೆ. ನಂತರ ಹೇಗೆ ಈ ಓಝೋನ್ ಲೇಯರ್ ಡಿಪ್ಲೀಟ್ ಆಗ್ತಾ ಇದೆ? ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಕೆಲವು ಸೈಂಟಿಸ್ಟ್ ರಿಪೋರ್ಟ್ ಮಾಡಿದ್ದಾರೆ, ಸೌತ್ ಪೋಲ್ ಅಲ್ಲಿ ಏನಿದೆ ಓಝೋನ್ ಪದರದಲ್ಲಿ ರಂಧ್ರಗಳು ಕಾಣ್ಕೊಳ್ತಾ ಇದೆ. ಸೊ ಈ ರಂಧ್ರಗಳು ಕಾಣ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಸನ್ ಇಂದ ಬರುವಂತ ಹಾರ್ಮ್ಫುಲ್ ರೇಡಿಯೇಷನ್ಸ್ ನಮ್ಗೆ ಅರ್ತ್ಗೆ ಮುಟ್ಟುತ್ತೆ. ಸೊ ಹೀಗೆ ಮುಟ್ಟೋದ್ರಿಂದ ಹಲವಾರು ಸಮಸ್ಯೆಗಳು
ಕ್ರಿಯೇಟ್ ಆಗುತ್ತೆ. ಸೊ ಒಂದು ಕಾರಣ ಏನಂದ್ರೆ ಈ ಓಝೋನ್ ಲೇಯರ್ ಡಿಪ್ಲೇಷನ್ ಆಗೋದಕ್ಕೆ, ಸೊ ದ ರಿಲೀಸ್ ಆಫ್ CFCs ಅಂತ ಕರಿತೀವಿ ಅಥವಾ ಫ್ರಿಯಾನ್ಸ್ ಅಂತ ಕರಿಬಹುದು. ಸೊ CFCs ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಇಸ್ ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಕರಿತೀವಿ. ಸೊ ಎಲ್ಲಿ ರಿಲೀಸ್ ಆಗುತ್ತೆ ಅಂದ್ರೆ ಈ CFC ಏನಿದೆ ಅದು ಮ್ಯಾನ್ ಮೇಡ್ ಕೆಮಿಕಲ್. ಹಾಗಾಗಿ ಇದು ರೆಫ್ರಿಜರೇಟರ್ಸ್ ಅಥವಾ ACs ಅಲ್ಲಿ ಇದು ರಿಲೀಸ್ ಆಗುತ್ತೆ. ಸೊ ಸಿನ್ಸ್ ವಿ ನೋ ದಟ್ ವಿ ಆರ್ ಆಲ್ ಮೂವಿಂಗ್ ಟುವರ್ಡ್ಸ್ ಸೊಫಿಸ್ಟಿಕೇಶನ್, ಒಂಥರ ಸೊಫಿಸ್ಟಿಕೇಟೆಡ್ ಲೈಫ್ ನ ಬಾಳ್ತಾ ಇದೀವಿ ಅಂದ್ರೆ ವಿ ಆಲ್ ರಿಕ್ವೈರ್ ACs ಅಂಡ್ ರೆಫ್ರಿಜರೇಟರ್ಸ್ ಫಾರ್ ಅವರ್ ಡೈಲಿ ಲೈಫ್ ಟು ಬಿ more sophisticated. So we are using some of the equipments like ACs and refrigerators which release harmful chemicals like CFCs. So ಇದು ರಿಲೀಸ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಅಟ್ಮಾಸ್ಫಿಯರ್ ಗೆ ಹೋಗುತ್ತೆ. ಅಟ್ಮಾಸ್ಫಿಯರ್ ಅಲ್ಲಿ ಅಲ್ಲೇ ಇರೋದಿಲ್ಲ, ಅದು ಫರ್ದರ್ ಸ್ಟ್ರಾಟೋಸ್ಫಿಯರ್ ಗೆ ಹೋಗುತ್ತೆ, ಓಝೋನ್ ಜೊತೆ ರಿಯಾಕ್ಟ್ ಆಗುತ್ತೆ, ಹಾಗಾಗಿ ಅದು ಡಿಪ್ಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದೀಸ್ CFCs ಆರ್ ಹೈಲಿ ನಾನ್ ರಿಯಾಕ್ಟಿವ್, non-toxic, at the same time non-flammable and non-flammable organic molecules. So iದೇನಾಗುತ್ತೆ ಅಂದ್ರೆ once it is released to the atmosphere, it reacts with the atmospheric gases, further reaches the ozone layer. Ozone layer ಗೆ ರೀಚ್ ಆದಾಗ ಅಥವಾ ಸ್ಟ್ರಾಟೋಸ್ಫಿಯರ್ ಗೆ ರೀಚ್ ಆದಾಗ ಏನಾಗುತ್ತೆ ಅಂದ್ರೆ ಈ ಕ್ಲೋರೋಫ್ಲೋರೋಕಾರ್ಬನ್ಸ್ ನ CF2Cl2 ಅಲ್ಲಿ ರೆಪ್ರೆಸೆಂಟ್ ಮಾಡಿದೀನಿ. So in presence of UV radiation, this chlorofluorocarbon splits into chlorine free radical. So this chlorine free radical in turns reacts with ozone, forming chlorine monoxide free radical. This chlorine monoxide free radical again combines with oxygen atom, regenerating chlorine free radical. So ಈ chlorine free radical ಮತ್ತೆ regenerate ಆಗೋದ್ರಿಂದ ಮತ್ತೆ ozone ಜೊತೆ ರಿಯಾಕ್ಟ್ ಆಗಿ ಹಾಗೆ chlorine monoxide free radical ಫಾರ್ಮ್ ಆಗ್ತಾ ಇದೆ. ಸೊ ಈ ಫ್ರೀ ರಾಡಿಕಲ್ಸ್ ಎಲ್ಲ ರಿಯಾಕ್ಟಿವ್. ಸೊ ಕ್ಲೋರಿನ್ ಫ್ರೀ ರಾಡಿಕಲ್ ಪ್ರೊಡ್ಯೂಸ್ ಆಗೋದ್ರಿಂದ ಇಟ್ ರಿಯಾಕ್ಟ್ಸ್ ವಿತ್ ಓಝೋನ್ ಲೇಯರ್ ಅಂತ ಹೇಳ್ಬೋದು. ಸೊ ಇನ್ ಅದರ್ ವರ್ಡ್ಸ್, CFCs ಆರ್ ಅ ಟೈಪ್ ಆಫ್ ಟ್ರಾನ್ಸ್ಪೋರ್ಟಿಂಗ್ ಏಜೆಂಟ್ಸ್ ವಿಚ್ regenerate chlorine free radicals again and again, that causes depletion of ozone layer as we have seen in the reaction. So next, moving on to ozone hole, as I told you that in Antarctica, there are scientists working stating that there is a ozone hole created at the South Pole anta helbodu. Hege create agutte anta helidre, illi there is a unique set of conditions in South Pole which creates an ozone hole. So a unique set of conditions enide alliruvanta environment alli enide ಸ್ವಲ್ಪ changes untu, ಹಾಗಾಗಿ ಏನಾಗುತ್ತೆ ಅಂದ್ರೆ ozone hole ಫಾರ್ಮ್ ಆಗೋದಕ್ಕೆ ಸಹಾಯ ಮಾಡ್ತಾ ಇದೆ. So there is a unique set of conditions in South Pole which facilitates the formation of ozone hole or depletion of ozone layer ಅಂತ ಹೇಳ್ಬೋದು. So summer ಅಲ್ಲಿ ಏನಾಗುತ್ತೆ ಅಂದ್ರೆ chlorine monoxide free radical which is generated in the previous step what we have studied, ಅದು ನೈಟ್ರೋಜನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಯಾಕಂದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಅದೊಂದು ಪೊಲ್ಯೂಟೆಂಟ್. ಸೊ ಇಟ್ ಫಾರ್ಮ್ಸ್ chlorine nitrate, and chlorine radical which is generated here in turn reacts with hydrocarbons present as another pollutant, giving rise to methyl free radical and HCl. So here ಈ ಕ್ಲೋರಿನ್ ಫ್ರೀ ರಾಡಿಕಲ್ಸ್ ಏನು ಆಕ್ಚುಲಿ ಜನರೇಟ್ ಆಗುತ್ತೆ ಅದು ಓಝೋನ್ ಜೊತೆ ರಿಯಾಕ್ಟ್ ಆಗೋದಕ್ಕೆ ಇಲ್ಲಿ ಅದು ಶಮನ ಆಗ್ತಾ ಇದೆ ಅಂತ ಹೇಳ್ಬೋದು, ಅಥವಾ ಕ್ಲೋರಿನ್ ಸಿಂಕ್ಸ್ ಫಾರ್ಮ್ ಆಗ್ತಾ ಇದೆ. ಸೊ ಇಲ್ಲಿ ಕ್ಲೋರಿನ್ ಫ್ರೀ ರಾಡಿಕಲ್ ಇಲ್ಲ, ಹಾಗಾಗಿ ಸಮ್ಮರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ಲೋರಿನ್ ಸಿಂಕ್ಸ್ ಫಾರ್ಮ್ ಆಗೋದ್ರಿಂದ ಇದು ಡಿಪ್ಲೇಷನ್ ಆಫ್ ಓಝೋನ್ ಲೇಯರ್ ನ ಪ್ರಿವೆಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಕಂಡೀಷನ್ ಪ್ರೆಸೆಂಟ್ ಡ್ಯೂರಿಂಗ್ ವಿಂಟರ್. ವಿಂಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ ದೇರ್ ಆರ್ ಅ ಸ್ಪೆಷಲ್ ಟೈಪ್ ಆಫ್ ಕ್ಲೌಡ್ಸ್ ಫಾರ್ಮ್ಡ್ ಇನ್ ಸೌತ್ ಪೋಲ್ ವಿಚ್ ಆರ್ ಕಾಲ್ಡ್ ಆಸ್ ಪೋಲಾರ್ ಸ್ಟ್ರಾಟೋಸ್ಫಿಯರಿಕ್ ಕ್ಲೌಡ್ಸ್. ಈ ಸ್ಟ್ರಾಟೋಸ್ಫಿಯರಿಕ್ ಕ್ಲೌಡ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದರ ಸರ್ಫೇಸ್ ಅಲ್ಲಿ ಈ ಕ್ಲೋರಿನ್ ನೈಟ್ರೇಟ್ ಹೈಡ್ರಲೈಸ್ ಆಗುತ್ತೆ, giving rise to hypochlorous acid and nitric acid. So this chlorine nitrate further reacts with HCl, giving rise to chlorine gas and HNO3. Here also ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಕ್ಲೋರಿನ್ ಫ್ರೀ ರಾಡಿಕಲ್ ಜನರೇಟ್ ಆಗ್ತಾ ಇಲ್ಲ. ಹೀಗೆ ಜನರೇಟ್ ಆಗದೇ ಇರೋ ಕಾರಣದಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ಓಝೋನ್ ಲೇಯರ್ ಜೊತೆ ರಿಯಾಕ್ಷನ್ ನಡೆಯೋದಿಲ್ಲ. ಸೊ ಸಮ್ಮರ್ ಅಲ್ಲಿ ಮತ್ತೆ ವಿಂಟರ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ
ಕ್ಲೋರಿನ್ ಸಿಂಕ್ಸ್ ಫಾರ್ಮ್ ಆಗ್ತಾ ಇದೆ. ಅಂದ್ರೆ ಇನ್ ಅದರ್ ವರ್ಡ್ಸ್ ಕ್ಲೋರಿನ್ ಫ್ರೀ ರಾಡಿಕಲ್ ಜನರೇಟ್ ಆಗದೇ ಇರೋ ಕಾರಣದಿಂದ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಸಮ್ಮರ್ ಆರ್ ವಿಂಟರ್. ಬಟ್ ಡ್ಯೂರಿಂಗ್ ಸ್ಪ್ರಿಂಗ್ ವೆನ್ ಸನ್ಲೈಟ್ ಫಾಲ್ಸ್ ಇನ್ ದಿಸ್ ರೀಜನ್, ಇಲ್ಲಿ ಫಾರ್ಮ್ ಆಗಿರುವಂತ ಹೈಪೋಕ್ಲೋರಸ್ ಆಸಿಡ್ ಏನಿದೆ HOCl ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಜನರೇಟ್ಸ್ ಕ್ಲೋರಿನ್ ಫ್ರೀ ರಾಡಿಕಲ್. ಅಂಡ್ ಕ್ಲೋರಿನ್ ಮಾಲಿಕ್ಯೂಲ್ ಕೂಡ ಏನಾಗುತ್ತೆ ಅಂದ್ರೆ ಇಲ್ಲಿ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಕ್ಲೋರಿನ್ ಫ್ರೀ ರಾಡಿಕಲ್ ಕೊಡ್ತಾ ಇದೆ. ಸೊ ಅಗೇನ್ ದೇರ್ ಇಸ್ ಅ ಜನರೇಷನ್ ಆಫ್ ಕ್ಲೋರಿನ್ ಫ್ರೀ ರಾಡಿಕಲ್ ವಿಚ್ ವಿಲ್ ಇನಿಶಿಯೇಟ್ ದ ಚೈನ್ ರಿಯಾಕ್ಷನ್ ಫಾರ್ ಡಿಪ್ಲೀಷನ್ ಆಫ್ ಓಝೋನ್ ಅಂತ ಹೇಳ್ಬೋದು. ಹಾಗಾಗಿ ಯುನೀಕ್ ಸೆಟ್ ಆಫ್ ಕಂಡೀಷನ್ಸ್ ಪ್ರೆಸೆಂಟ್ ಇನ್ ಸೌತ್ ಪೋಲ್, ಎಸ್ಪೆಷಲಿ ಡ್ಯೂರಿಂಗ್ ಸ್ಪ್ರಿಂಗ್ ಏನಾಗ್ತಾ ಇದೆ ಅಂದ್ರೆ ಓಝೋನ್ ಡಿಪ್ಲೀಷನ್ ಗೆ ಸಹಾಯ ಮಾಡ್ತಾ ಇದೆ. So far we have seen the formation of ozone as well as depletion of ozone. So initially what happens is, we know that due to the depletion of ozone, the sun's harmful radiation, specifically UV radiations, enter into the earth's surface. So when it reaches us, it causes aging of skin, cataract which is related to eye, and sunburn and skin cancer ಏನಿದೆ ಮೆಲನೋಮಾ ಕೂಡ ಫಾರ್ಮ್ ಆಗೋ ಚಾನ್ಸಸ್ ಇದೆ. ಸೊ ಸ್ಕಿನ್ ಕ್ಯಾನ್ಸರ್ ಕೂಡ ಆಗುವಂತ ಚಾನ್ಸಸ್ ಇದೆ. ಇದಲ್ಲದೆ ಫೈಟೋ ಪ್ಲಾಂಕ್ಟನ್ಸ್ ಏನಿದೆ ಅದು ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ವಾಟರ್, ಇದು ಕೂಡ ಸಾಯುವಂತ ಚಾನ್ಸಸ್ ಇದೆ. ಅಪಾರ್ಟ್ ಫ್ರಮ್ ದಿಸ್ ಫಿಶ್ ಪ್ರೊಡಕ್ಟಿವಿಟಿ ಕೂಡ ಡ್ಯಾಮೇಜ್ ಆಗುತ್ತೆ. ಇದಲ್ಲದೆ ಕೆಲವು ಪ್ಲಾಂಟ್ ಪ್ರೋಟೀನ್ಸ್ ಏನಿದೆ ಅದು ಮ್ಯೂಟೇಷನ್ ಆಗುವ ಚಾನ್ಸಸ್ ಇದೆ. ಸೊ ಪ್ಲಾಂಟ್ ಅಲ್ಲಿರುವಂತ ಪ್ರೋಟೀನ್ಸ್ ಏನಿದೆ ಅದು ರೂಪಾಂತರಗೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ ಯಾವಾಗ ಓಝೋನ್ ಡಿಪ್ಲೀಟ್ ಆಗಿ ಕೆಲವು ಹಾರ್ಮ್ಫುಲ್ ರೇಡಿಯೇಷನ್ಸ್ ಅರ್ತ್ ಸರ್ಫೇಸ್ ರೀಚ್ ಆದಾಗ. ಇದಲ್ಲದೆ ಕೆಲವು ರಂಧ್ರಗಳಿದೆ ಪ್ಲಾಂಟ್ ಲೀವ್ಸ್ ಅಲ್ಲಿ, ಅದನ್ನ ನಾವು ಸ್ಟೊಮ್ಯಾಟೊ ಅಂತ ಕರಿತೀವಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಇವ್ಯಾಪರೇಷನ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್. Evaporation of water takes place from the surface, and there are chances that these harmful radiations cause damage to paints and fibers and initially leads to fading of these. So the next type of pollution which is done to the environment by human activities is ವಾಟರ್ ಪೊಲ್ಯೂಷನ್. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಫುಡ್ ಅಲ್ಲದೆ ಇನ್ನೊಂದು ಬಹಳ ಮುಖ್ಯವಾದಂತ ನಮ್ಗೆ ಬೇಕಿರುವಂತ ಅಗತ್ಯ ಇರುವಂತ ಒಂದು ವಸ್ತು ಏನಿದೆ ಅದು ವಾಟರ್ ಅಂತ ಹೇಳ್ತೀವಿ. ಸೊ ವಾಟರ್ ಇಲ್ಲದೆ ನಾವು ಬದುಕನ್ನು ಕೂಡ ಅಥವಾ ಜೀವನನ್ನು ಕೂಡ ಊಹಿಸಕ್ಕೂ ಕೂಡ ಸಾಧ್ಯ ಇಲ್ಲ. ಇನ್ ಅದರ್ ವರ್ಡ್ಸ್, ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ us to survive. So this water gets polluted, or in other words, pollutants easily find their way to the surface of ground. Underground water ಗೆ ಅದು ಹೇಗಾದ್ರೂ ಮಾಡಿ ದಾರಿ ಕಾಣುತ್ತೆ ಈ ಪೊಲ್ಯೂಟೆನ್ಸ್, ಅಥವಾ ಸರ್ಫೇಸ್ ಅಲ್ಲೂ ಕೂಡ ಈ ಪೊಲ್ಯೂಟೆನ್ಸ್ ಇರುವಂತ ಚಾನ್ಸಸ್ ಇರುತ್ತೆ. ಹಾಗಿದ್ದಲ್ಲಿ ಈ ವಾಟರ್ ಪೊಲ್ಯೂಷನ್ ನಾವು ಹೇಗೆ ಐಡೆಂಟಿಫೈ ಮಾಡೋದಂದ್ರೆ ಎರಡು ರೀತಿ ಹೇಳ್ಬೋದು. ಒಂದು ಪಾಯಿಂಟ್ ಸೋರ್ಸ್ ಮತ್ತೆ ನಾನ್ ಪಾಯಿಂಟ್ ಸೋರ್ಸ್ ಅಂತ ಕರಿತೀವಿ. ಸೊ ದಿಸ್ ಪಾಯಿಂಟ್ ಸೋರ್ಸ್ wherein pollutants can be easily identified by their source or place of pollution. So this easily find their way into the water source. ಹಾಗಾಗಿ ಇದನ್ನ ನಾವು ಪಾಯಿಂಟ್ ಸೋರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಮುನ್ಸಿಪಲ್ ಅಥವಾ ಇಂಡಸ್ಟ್ರಿಯಲ್ ಇಂದ ಡಿಸ್ಚಾರ್ಜ್ ಪೈಪ್ಸ್ ಇಂದ ಬರುವಂತ ನೀರೇನಿದೆ ಅದು ಈ ವಾಟರ್ ಸೋರ್ಸ್ ಗೆ ಎಂಟರ್ ಆದ್ರೆ ಅದನ್ನ ನಾವು ಸುಲಭವಾಗಿ ಗುರ್ತು ಹಿಡಿಬಹುದು. ಅದನ್ನ ನಾವು ಪಾಯಿಂಟ್ ಸೋರ್ಸ್ ಅಂತ ಕರಿತೀವಿ. So non-point source on the other hand, the source of pollution identify ಮಾಡೋದಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಸ್ಪೆಷಲಿ ಅಗ್ರಿಕಲ್ಚರ್ ಇಂದ ಹೊರಗಡೆ ಬರುವಂತ ಕೆಲವು ಪೊಲ್ಯೂಟೆನ್ಸ್ ಏನಿದೆ ಅಥವಾ ಆಸಿಡ್ ರೇನ್ ಇಂದ ಬರುವಂತ ಪೊಲ್ಯೂಟೆನ್ಸ್ ಇದೆ, ಹೇಗೆ ಎಲ್ಲಿ ಹೋಗುತ್ತೆ ಅದ್ರದ್ದು ಹೇಗೆ ಪೊಲ್ಯೂಷನ್ ಆಗುತ್ತೆ ಅದನ್ನ ನಾವು ಸುಲಭವಾಗಿ ಐಡೆಂಟಿಫೈ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಸಮ್ ಆಫ್ ದ ಮೇಜರ್ ವಾಟರ್ ಪೊಲ್ಯೂಟೆನ್ಸ್ ಆರ್ is listed here. So pollutant ಮತ್ತೆ ಸೋರ್ಸ್. ಆಗ್ಲೇ ನಾವು ಹೇಳ್ದಂಗೆ ಕೆಲವು ಹ್ಯೂಮನ್ ಆಕ್ಟಿವಿಟೀಸ್ ಏನಿದೆ ಅದರಿಂದ ಬಹಳಷ್ಟು ಪೊಲ್ಯೂಟೆನ್ಸ್ ಜನರೇಟ್ ಆಗುತ್ತೆ. ಯೂಶಲಿ ಡೊಮೆಸ್ಟಿಕ್ ಸೀವೇಜ್ ಇಂದ ಪೊಲ್ಯೂಟೆನ್ಸ್
ಕಾಣುವಂಥದ್ದು ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಅನಿಮಲ್ ಎಕ್ಸ್ಕ್ರೀಟ್ರಾ, ಇಂಡಸ್ಟ್ರಿಯಲ್ ವೇಸ್ಟ್ ಮತ್ತೆ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಡಿಕೆ ಆದ್ರೆ, ಕೊಳೆತು ಹೋದ್ರೆ ಇದರಿಂದ ಪೊಲ್ಯೂಟೆಂಟ್ ಜನರೇಟ್ ಆಗೋದು ಯೂಶಲಿ ಆರ್ಗ್ಯಾನಿಕ್ ವೇಸ್ಟ್ ಆಗಿರುತ್ತೆ. ಅದೇ ರೀತಿ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಏನಿದೆ, ದೀಸ್ ಪೊಲ್ಯೂಟೆಂಟ್ಸ್ ಆರ್ ಫಾರ್ಮ್ಡ್ ಫ್ರಮ್ ಕೆಮಿಕಲ್ ಫರ್ಟಿಲೈಸರ್ಸ್. ಸೊ ಕೆಮಿಕಲ್ ಫರ್ಟಿಲೈಸರ್ಸ್ ನ ಬಹಳಷ್ಟು ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಪೊಲ್ಯೂಟೆಂಟ್ ಆಗಿ ವಾಟರ್ಗೆ ಎಂಟರ್ ಆಗುವಂತ ಚಾನ್ಸಸ್ ಇದೆ. ಅದಲ್ಲದೆ ಟಾಕ್ಸಿಕ್ ಹೆವಿ ಮೆಟಲ್ಸ್ ಏನಿದೆ, ವಿಚ್ ಆರ್ ಎಮಿಟೆಡ್ ಫ್ರಮ್ ಕೆಮಿಕಲ್ ಫ್ಯಾಕ್ಟರೀಸ್ ಆರ್ ಆಲ್ಸೋ ಫೈಂಡ್ ಅ ವೇ ಫಾರ್ ದ water to get polluted. So apart from this, pollutants like sediments, radioactive substance, heat and pesticides are also causing water pollution from chemical factories, erosion of soil ಮತ್ತೆ ಗಣಿಗಾರಿಕೆ ಏನಿದೆ ಮೈನಿಂಗ್ ಮಾಡೋದ್ರಿಂದ ಕೆಲವು ರೇಡಿಯೋಆಕ್ಟಿವ್ ಎಲಿಮೆಂಟ್ಸ್ ಲೈಕ್ ಯುರೇನಿಯಂ ನ ನಾವು ಮೈನ್ ಮಾಡೋದ್ರಿಂದ ಅದು ಕೂಡ ಏನಾಗ್ತಿದೆ ಪೊಲ್ಯೂಟೆಂಟ್ ನ ಜನರೇಟ್ ಮಾಡುತ್ತೆ. ಸೊ ಪೆಸ್ಟಿಸೈಡ್ಸ್ ಕೂಡ ಇನ್ಸೆಕ್ಟ್ಸ್ ಮತ್ತೆ ಪೆಸ್ಟ್ ನ ಕಂಟ್ರೋಲ್ ಮಾಡೋದ್ರಲ್ಲಿ ಕೆಲವು ಕೆಮಿಕಲ್ಸ್ ಬಳಸ್ತಾ ಇದೀವಿ, ಅದು ಕೂಡ ಏನಾಗ್ತಾ ಇದೆ ಅಂದ್ರೆ ವಾಟರ್ ಬಾಡಿಗೆ ಎಂಟರ್ ಆಗುತ್ತೆ. ಹೀಗೆ ಎಂಟರ್ ಆಗೋದ್ರಿಂದ ಇದು ಬಹಳಷ್ಟು ನಮ್ಗೆ ಸೀರಿಯಸ್ ಇಶ್ಯೂ ಕಾಸ್ ಮಾಡ್ತಾ ಇದೆ, ವಾಟರ್ ಪೊಲ್ಯೂಷನ್ಗೆ ಲೀಡ್ ಮಾಡ್ತಾ ಇದೆ. ಸೊ ವಾಟರ್ ಪೊಲ್ಯೂಷನ್ ಹೀಗೆ ಹ್ಯೂಮನ್ ಚಟುವಟಿಕೆಗಳಿಂದ, ಮನುಷ್ಯರ ಚಟುವಟಿಕೆಯಿಂದ ಏನಾಗ್ತದೆ ಅಂದ್ರೆ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ. Next, we'll look into the causes of water pollution. The first major cause for water pollution is pathogens. Pathogens are disease-causing agents, usually bacteria, etc. So, when they enter into the water through either domestic sewage or human excreta, they can pollute water. So, this human excreta contains several microorganisms or bacteria like E. coli and Streptococcus fecalis. So these are disease causing, hence can pollute water to a great extent. The second type of water pollutant is organic waste, either leaves, grass or any trash which are rich in organic content find its way to water. So water ಬಾಡಿಗೆ ಎಂಟರ್ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ these cause excessive growth of phytoplanktons. Phytoplanktons are microscopic organisms. When they are growing excessively in water bodies, since these are biodegradable, they are acted upon by bacteria. So bacteria ಏನ್ ಮಾಡುತ್ತೆ, ಇದ್ರ ಮೇಲೆ ಆಕ್ಟ್ ಮಾಡಿದಾಗ ಸೊ ನೀರಲ್ಲಿರುವಂತ ಡಿಸಾಲ್ವ್ಡ್ ಆಕ್ಸಿಜನ್ ನ ಬಳಸುತ್ತೆ. ಯಾವುದಕ್ಕೆ? ಈ ಆರ್ಗ್ಯಾನಿಕ್ ಮ್ಯಾಟರ್ ನ ಡಿಕೆ ಮಾಡೋದಿಕ್ಕೆ ಅಥವಾ ಬ್ರೇಕ್ ಡೌನ್ ಮಾಡೋದಿಕ್ಕೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ನೀರಲ್ಲಿರುವಂತ ಡಿಸಾಲ್ವ್ಡ್ ಆಕ್ಸಿಜನ್ ಯೂಸ್ ಅಪ್ ಆಗುತ್ತೆ. ಹೀಗೆ ಯೂಸ್ ಅಪ್ ಆಗೋದ್ರಿಂದ ಅಕ್ವಾಟಿಕ್ ಲೈಫ್ ಏನಿದೆ, ವಾಟರ್ ಬಾಡಿಯಲ್ಲಿ ಇರುವಂತ ಕೆಲವು ಜೀವಿಗಳು ಡಿಸಾಲ್ವ್ ಆಕ್ಸಿಜನ್ ಕನ್ಸ್ಯೂಮ್ ಆಗೋದ್ರಿಂದ ಏನು ಆಕ್ಸಿಜನ್ ಆರ್ಗ್ಯಾನಿಕ್ ಮ್ಯಾಟರ್ ನ ಬ್ರೇಕ್ ಡೌನ್ ಮಾಡೋದಕ್ಕೆ ಬ್ಯಾಕ್ಟೀರಿಯಾ ಏನ್ ಬಳಸುತ್ತೆ, ಡಿಸಾಲ್ವ್ಡ್ ಆಕ್ಸಿಜನ್ ನ ಕನ್ಸ್ಯೂಮ್ ಮಾಡಿ ಆರ್ಗ್ಯಾನಿಕ್ ಮ್ಯಾಟರ್ ನ ಬ್ರೇಕ್ ಡೌನ್ ಮಾಡುತ್ತೆ. ಹಾಗಾಗಿ ಡಿಪ್ಲೀಷನ್ ಆಫ್ ಆಕ್ಸಿಜನ್ ಇನ್ ವಾಟರ್, ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ವಾಟರ್ ಟೇಕ್ಸ್ ಪ್ಲೇಸ್. ದಟ್ ವಿಲ್ ಎಫೆಕ್ಟ್ ದ ಅಕ್ವಾಟಿಕ್ ಲೈಫ್ ಅಂತ ಹೇಳ್ಬೋದು. ಸೊ ನಾರ್ಮಲಿ ಕೋಲ್ಡ್ ವಾಟರ್ ಅಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಏನಿದೆ ಅದರ ಕಾನ್ಸಂಟ್ರೇಷನ್ 10 parts per million ಅಥವಾ 10 ppm ಆಗಿರುತ್ತೆ. In air or in atmosphere, the oxygen concentration is around 200,000 ppm or parts per million. So small amount of organic waste which is present in the water will cause a considerable amount of depletion of oxygen, because this organic matter is being broken down by some of the bacteria which utilizes majority of the dissolved oxygen in water anta helbodu. So if the dissolved oxygen concentration is less than 6 parts per million, then it will highly affect the aquatic life, or in other words aquatic life ಏನಿದೆ ಅಥವಾ ಫಿಶಸ್ ಏನಿದೆ ಅದನ್ನ ಸರ್ವೈವ್ ಆಗೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೊ ಆಕ್ಸಿಜನ್ ಇನ್ ವಾಟರ್ ಬಾಡೀಸ್ ಅಥವಾ ಇನ್ ವಾಟರ್ ಹೇಗೆ ರೀಚ್ ಆಗ್ಬೋದು? 3 ರೀತಿಯಲ್ಲಿ ರೀಚ್ ಆಗುವ ಚಾನ್ಸಸ್ ಇದೆ. ಒಂದು, ಅಟ್ಮಾಸ್ಫಿಯರ್ ಇಂದ ನೀರಲ್ಲಿ ಡಿಸಾಲ್ವ್ ಆಗ್ಬೋದು, ಅಥವಾ
ಕೆಲವು ಪ್ಲಾಂಟ್ಸ್ ಏನಿದೆ, ನೀರಲ್ಲಿರುವಂತ ಕೆಲವು ಪ್ಲಾಂಟ್ಸ್ ಏನಿದೆ, ಅದು ಫೋಟೋಸಿಂಥಸಿಸ್ ಮೂಲಕ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ನ ತಯಾರಿಸುತ್ತೆ. ಸೊ ಇನ್ ಅದರ್ ವರ್ಡ್ಸ್, another method is respiration. So we all know that we inhale oxygen and exhale carbon dioxide. On the other hand, plants ಏನ್ ಮಾಡುತ್ತೆ ರೆಸ್ಪೈರ್ ಮಾಡೋದಕ್ಕೆ, ಅದು they inhale ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎಕ್ಸೇಲ್ ಆಕ್ಸಿಜನ್. ಹಾಗಾಗಿ ಈ ಮೂರು ಪ್ರೋಸೆಸ್ ಇಂದ ಏನಾಗುತ್ತೆ ಅಂದ್ರೆ ನೀರಲ್ಲಿ ಆಕ್ಸಿಜನ್ ಅಂಶ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಸೊ ಇಫ್ ದ organic matter present in water is too much, so what happens? Some of the aerobic bacteria utilizes the dissolved oxygen and breaks down this organic matter. So if the organic matter is far more, then what happens is, since the oxygen gets depleted, anaerobic bacteria starts breaking down this organic matter. When it starts breaking down the organic matter, it will start releasing some foul smelling chemicals. So foul smelling chemicals na ಬಿಡುಗಡೆ ಮಾಡುತ್ತೆ ಯಾವುದು? ಈ ಅನಾರೋಬಿಕ್ ಬ್ಯಾಕ್ಟೀರಿಯಾ. ಯಾವಾಗ ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಆಕ್ಟ್ ಆದಾಗ. ಸೊ ಒನ್ಸ್ ದಿಸ್ ಫೌಲ್ ಸ್ಮೆಲ್ಲಿಂಗ್ ಕೆಮಿಕಲ್ಸ್ ಆರ್ ರಿಲೀಸ್ಡ್, ಟು ಆಕ್ಟ್ ಆನ್ ದಿಸ್, aerobic bacteria will still utilize some more of the dissolved oxygen present in water, and hence depletion of dissolved oxygen in water takes place. So the amount of oxygen required by bacteria to break down the organic matter in certain volume of sample of water is called as biochemical oxygen demand, or abbreviated as BOD ಅಂತ ಹೇಳ್ತೀವಿ. ಸೊ ಈ BOD ವ್ಯಾಲ್ಯೂ ಇಂದ ನಮಗೆ ಗೊತ್ತಾಗುತ್ತೆ ಈ ವಾಟರ್ ಕ್ಲೀನ್ ಇದೆಯಾ ಅಥವಾ ಪೊಲ್ಯೂಟೆಡ್ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಇಫ್ ದ BOD ವ್ಯಾಲ್ಯೂ ಈಸ್ ಅರೌಂಡ್ 5 parts per million, then that water can be called as clean water ಅಥವಾ safe for drinking ಅಂತ ಹೇಳ್ಬೋದು. ಸೊ ಅದಲ್ಲದೆ highly polluted water BOD value ಏನಿದೆ, it is greater than 17 parts per million or 17 ppm ಅಂತ ಹೇಳ್ಬೋದು. So depending upon the BOD value, one can differentiate whether it is a highly polluted water or is there any type of pollution in the water ಅಂತ ಹೇಳಿ. The third type of pollutants which cause water pollution are called as chemical pollutants. So usually we know that water is a very good solvent. So heavy metals like cadmium, lead and copper, if it is dissolved in water, it's very difficult for humans to excrete this heavy metals. So excretion of this heavy metals in humans is very, very difficult. Hence it might lead to some other complications in humans. So acids from mine drainage is also another chemical pollutant, along with salts. In cooler climates where for melting of snow we use some salts like sodium chloride or calcium chloride. So all these salts are also soluble in water, like acids which are drained from mines. ಗಣಿಗಾರಿಕೆಯಲ್ಲಿ ಇದು ಆಸಿಡ್ಸ್ ಏನ್ ಹೊರಗಡೆ ಬರುತ್ತೆ ಅದು ಕೂಡ ನೀರಲ್ಲಿ ಡಿಸಾಲ್ವ್ ಆಗಿ ಅದು ಕೂಡ ಪೊಲ್ಯೂಷನ್ ಕಾಸ್ ಮಾಡಬಹುದು. ಇದಲ್ಲದೆ ಶಿಪ್ಸ್ ಎಲ್ಲ ನೋಡಿದಾಗ, ನಾವು ಓಷನ್ ಅಲ್ಲಿ ನೋಡಿದಾಗ ಈ ದೊಡ್ಡ ದೊಡ್ಡ ಆಯಿಲ್ ಟ್ಯಾಂಕ್ಸ್ ನೆಲ್ಲ ಸಾಗಿಸುವಾಗ ದಡಕ್ಕೆ ಏನಾಗುತ್ತೆ, ಆಯಿಲ್ ಸ್ಪಿಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಆಯಿಲ್ ಕೂಡ ಸ್ಪಿಲ್ ಆದ್ರೆ ಏನಾಗುತ್ತೆ ಅಂದ್ರೆ ಅಕ್ವಾಟಿಕ್ ಲೈಫ್ ಕೂಡ ಡ್ಯಾಮೇಜ್ ಮಾಡುತ್ತೆ. ಸೊ ಆಯಿಲ್ ಸ್ಪಿಲ್ಸ್ ಆರ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಸ್ ಅನದರ್ ಕೆಮಿಕಲ್ ಪೊಲ್ಯೂಟೆಂಟ್ಸ್. ಸೊ ಅಪಾರ್ಟ್ ಫ್ರಮ್ ದಿಸ್, ಅಗ್ರಿಕಲ್ಚರಲ್ಲಿ ನಾವು ಪೆಸ್ಟಿಸೈಡ್ಸ್, ಹರ್ಬಿಸೈಡ್ಸ್ ಎಲ್ಲ ಯೂಸ್ ಮಾಡಿದಾಗ ಇದು ಕೂಡ ಹೇಗಾದ್ರೂ ದಾರಿ ಮಾಡಿಕೊಂಡು ನೀರು ಸೇರಿದಾಗ ದಿಸ್ ಆಲ್ಸೋ ಕಾಸ್ ವಾಟರ್ ಪೊಲ್ಯೂಷನ್. So apart from this, industrial chemicals like polychlorinated biphenyls are very carcinogenic or cancer causing anta helbodu. So some of the organic
compounds which are used as detergents these days are also soluble in water and they are biodegradable. Since they are biodegradable, ಏನಾಗುತ್ತೆ ನೀರಲ್ಲಿ ಬ್ಯಾಕ್ಟೀರಿಯಾ ಅದ್ರ ಮೇಲೆ ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಡಿಟರ್ಜೆಂಟ್ ಮೇಲೆ ಆಕ್ಟ್ ಮಾಡಿ ನೀರಲ್ಲಿರುವಂತ ಆಕ್ಸಿಜನ್ ಡಿಸಾಲ್ವ್ಡ್ ಆಕ್ಸಿಜನ್ ಬಳಸ್ಕೊಂಡು ಆಕ್ಸಿಜನ್ ಡಿಪ್ಲೀಷನ್ ನ ಕಾಸ್ ಮಾಡುತ್ತೆ. ಆಕ್ಸಿಜನ್ ಡಿಪ್ಲೀಷನ್ ನ ಕಾಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀರಿನಲ್ಲಿರುವಂತ ಅಕ್ವಾಟಿಕ್ ಲೈಫ್ ಇನ್ಹಿಬಿಟ್ ಆಗುತ್ತೆ. ಸೊ ಫರ್ಟಿಲೈಸರ್ಸ್ which somehow find its way to water bodies are rich in phosphates. So this phosphates provide us nutrients to algae. So algae ಏನ್ ಮಾಡುತ್ತೆ, ಈ ನ್ಯೂಟ್ರಿಯೆಂಟ್ಸ್ ನ ಬಳಸ್ಕೊಂಡು ಫಾಸ್ಫೇಟ್ಸ್ ನ ಬಳಸ್ಕೊಂಡು ಗ್ರೋ ಆಗುತ್ತೆ. ಸೊ ಎಕ್ಸೆಸಿವ್ ಗ್ರೋತ್ ಆಫ್ ದಿಸ್ ಆಲ್ಗೆ ರಿಸಲ್ಟ್ಸ್ ಇನ್ ಆಲ್ಗೆಲ್ ಬ್ಲೂಮ್. ಹಾಗಾಗಿ ಫುಲ್ ವಾಟರ್ ಬಾಡಿ ಸರ್ಫೇಸ್ ನ ಕವರ್ ಮಾಡಿದಾಗ ಅದು ಬೇರೆ ಜೀವಿಗಳಿಗೆ ಬೆಳೆಯೋದಕ್ಕೆ ಹಾನಿ ಉಂಟು ಮಾಡುತ್ತೆ. ಸೊ ಹೀಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಆಕ್ಸಿಜನ್ ಕಂಪ್ಲೀಟ್ ಆಗಿ ಡಿಪ್ಲೀಟ್ ಆಗುತ್ತೆ. ಹಾಗಾಗಿ ಅದರ್ ಅಕ್ವಾಟಿಕ್ ಲೈಫ್ ಕೆನಾಟ್ ಸರ್ವೈವ್ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರೋಸೆಸ್ ಏನಿದೆ ಇನ್ ವಿಚ್ ನ್ಯೂಟ್ರಿಯೆಂಟ್ ಎನ್ರಿಚ್ಡ್ ವಾಟರ್ ಬಾಡೀಸ್ ಸಪೋರ್ಟ್ ಅ ಡೆನ್ಸ್ ಪ್ಲಾಂಟ್ ಪಾಪ್ಯುಲೇಷನ್ ವಿಚ್ ಕಿಲ್ಸ್ ಅನಿಮಲ್ ಲೈಫ್ ಡಿಪ್ರೀವಿಂಗ್ ಆಫ್ ಆಕ್ಸಿಜನ್ ಅಂಡ್ ರಿಸಲ್ಟ್ಸ್ ಇನ್ ಸಬ್ಸಿಕ್ವೆಂಟ್ ಲಾಸ್ ಆಫ್ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆ ಕಳ್ಕೊಳ್ಳುತ್ತೆ. ಯಾವಾಗ ಅಂದ್ರೆ ಈ ನ್ಯೂಟ್ರಿಯೆಂಟ್ಸ್ ಏನಾದ್ರೂ ಇದ್ರೆ ವಾಟರ್ ಬಾಡೀಸ್ ಅಲ್ಲಿ ಈ ಆಲ್ಗಲ್ ಗ್ರೋತ್ ಆಗಿ ಏನಾದ್ರೂ ಅಕ್ವಾಟಿಕ್ ಲೈಫ್ ಏನಿದೆ ಅದು ಆಕ್ಸಿಜನ್ ಕಂಟೆಂಟ್ ಇಲ್ಲದೆ ಅದು ನಶಿಸುತ್ತೆ. ನಶಿಸ್ಬಿಟ್ಟು ಏನಾಗುತ್ತೆ, ಹಾಗೆ ಡಿಕೆ ಆಗುತ್ತೆ ಈ ವಾಟರ್ ಬಾಡಿಯಲ್ಲಿ. ಹೀಗೆ ಡಿಕೆ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಜೀವ ವೈವಿಧ್ಯತೆ ಕಳ್ಕೊಳ್ಳುತ್ತೆ. ಈ ಒಂದು ಪ್ರೋಸೆಸ್ ನ ನಾವು ಯೂಟ್ರೋಫಿಕೇಶನ್ ಅಂತ ಕರಿತೀವಿ. ಸೊ ಇದು ಬಹಳ ಇಂಪಾರ್ಟೆಂಟ್, ಇದನ್ನೊಂದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಸೊ ದೇರ್ ಆರ್ ಗೈಡ್ಲೈನ್ಸ್ ಫಾರ್ ಡ್ರಿಂಕಿಂಗ್ ವಾಟರ್. ಸೊ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಡ್ರಿಂಕಿಂಗ್ ವಾಟರ್ ಆರ್ it should contain some fluoride in it. The fluoride concentration should be around 1 ppm or 1 parts per million or 1 milligram per decimeter cube. ಸೊ ಇದೇನಾಗುತ್ತೆ ಅಂದ್ರೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾಗ ಟೀತ್ ಅಲ್ಲಿ ಇರುವಂತಹ ಟೀತ್ ಎನಾಮೆಲ್ ಏನಿದೆ ದಟ್ ಇಸ್ ಕಂಪೋಸ್ಡ್ ಆಫ್ ಹೈಡ್ರಾಕ್ಸಿ ಅಪೆಟೈಟ್. ಹೈಡ್ರಾಕ್ಸಿ ಅಪೆಟೈಟ್ ಏನಾಗುತ್ತೆ, ಇಟ್ ಇಸ್ ಬೀಯಿಂಗ್ ಕನ್ವರ್ಟೆಡ್ ಇಂಟು ಫ್ಲೋರಾಪೆಟೈಟ್. ಸೊ ಡ್ರಿಂಕಿಂಗ್ ವಾಟರ್ ಅಲ್ಲಿ ಫ್ಲೂರೈಡ್ ಪ್ರಮಾಣ 1 ppm ಆಗಿರಬೇಕು. ಇಫ್ ದ ಕಾನ್ಸಂಟ್ರೇಷನ್ ಆಫ್ ಫ್ಲೋರೈಡ್ ಈಸ್ ಮೋರ್ ದ್ಯಾನ್ 2 ppm, then it causes molting of teeth. So there are some patches developed on the teeth if the concentration exceeds 2 ppm ಅಂತ ಹೇಳ್ಬೋದು. If the concentration of fluoride in drinking water is more than 10 ppm, then it causes some defects in bones and teeth. So lead is another constituent in drinking water. Its limitation is around, upper limit is around 50 parts per billion. So ಇಷ್ಟು ಪ್ರಮಾಣದಲ್ಲಿ ಇದ್ರೆ ಆ ಒಂದು ನೀರನ್ನ ಕುಡಿಯಬಹುದು ಅಂತ ಹೇಳ್ಬೋದು. ಇಟ್ ಇಸ್ ಡ್ರಿಂಕಬಲ್ ಅಂತ ಹೇಳ್ಬೋದು. ಸೊ ಇಫ್ ದ ಲಿಮಿಟ್ ಕ್ರಾಸಸ್ ಮೋರ್ ದ್ಯಾನ್ ದಿಸ್, ದೆನ್ ದೇರ್ ಆರ್ ಸಮ್ ಇಶ್ಯೂಸ್ ರಿಲೇಟೆಡ್ ಟು ಕಿಡ್ನಿ, ಲಿವರ್ ಅಂಡ್ ರಿಪ್ರೊಡಕ್ಟಿವ್ ಸಿಸ್ಟಮ್. ದ ಸಲ್ಫೇಟ್ radical in drinking water has got a limit of more than 50 parts per million. If it crosses this limit, then we can see laxative effect in humans. So laxative effect is nothing but loosening of stool. Concentration of nitrate ion should be around 50 parts per million. If it crosses this limit, then it leads to a condition called as blue baby syndrome or methemoglobinemia. It means that the skin appears to be slightly bluer because the oxygen carrying capacity reduces. So these are some of the international standards for drinking water. It tells about the concentration of the various ions to be present in drinking water or for any water to be drinkable. So other metals like iron, manganese, aluminum, copper, zinc and cadmium can be present if the maximum concentration does not cross these limits. So iron the concentration ಏನಿದೆ ಅದು
ಪಾರ್ಟ್ಸ್ ಪರ್ ಮಿಲಿಯನ್ ಅಲ್ಲಿ 0.2, ಮ್ಯಾಂಗನೀಸ್ 0.05, ಅಲ್ಯೂಮಿನಿಯಂ 0.2, ಕಾಪರ್ 3, ಜಿಂಕ್ 5 ಅಂಡ್ ಕ್ಯಾಡ್ಮಿಯಂ 0.05 ರೆಸ್ಪೆಕ್ಟಿವ್ಲಿ. ಸೊ ಇಷ್ಟು ಕಾನ್ಸಂಟ್ರೇಷನ್ ಇದ್ರೆ ಯಾವುದೇ ಒಂದು ನೀರನ್ನ ನಾವು ಕನ್ಸ್ಯೂಮ್ ಮಾಡೋದಕ್ಕೆ ರೆಕಮೆಂಡ್ ಮಾಡಬಹುದು ಅಂತ ಹೇಳ್ಬೋದು. ಸೊ ಇಲ್ಲಿವರೆಗೆ ವಾಟರ್ ಡ್ರಿಂಕಬಲ್ ಆಗ್ಬೇಕಂದ್ರೆ ಕೆಲವು ಗೈಡ್ಲೈನ್ಸ್ ಫಾಲೋ ಮಾಡಬೇಕು. ಸೊ ವಾಟರ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಯಾವುದೆಲ್ಲ ಮೆಟಲ್ಸ್ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಥವಾ ಅಯಾನ್ಸ್ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಇದುವರೆಗೆ ನಾವು ನೋಡಿದ್ವಿ. ನಂತರ ದ ಲಾಸ್ಟ್ ಟೈಪ್ ಆಫ್ ಪೊಲ್ಯೂಷನ್ ಇಟ್ ಇಸ್ ಕಾಲ್ಡ್ ಆಸ್ ಸಾಯಿಲ್ ಪೊಲ್ಯೂಷನ್. ಸೊ ವಿ ನೋ ದಟ್ ಇಂಡಿಯಾ ಇಸ್ ಆನ್ ಅಗ್ರಿಕಲ್ಚರಲ್ ಕಂಟ್ರಿ. ಸೊ ನಮಗೆ ಆರ್ಥಿಕತೆ ಬರೋದೇ ಅಥವಾ ಅವರ್ ಎಕಾನಮಿ ಈಸ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್, ಲೈಫ್ ಸ್ಟಾಕ್ ಅಂಡ್ ಫಿಶಿಂಗ್. ಸೊ ಈ ಮೂರರಿಂದ ನಮ್ದೇನಂದ್ರೆ ನಮ್ದು ಆರ್ಥಿಕತೆ ಬಹಳಷ್ಟು ಸುಧಾರಿಸುತ್ತೆ. ಇದಲ್ಲದೆ ಸಿನ್ಸ್ ವಿ ಆರ್ ಅನ್ ಅಗ್ರಿಕಲ್ಚರಲ್ ಕಂಟ್ರಿ, ಪ್ರೊಡಕ್ಷನ್ ಇಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಏನಾಗುತ್ತೆ ಅಂದ್ರೆ ಇದ್ರ ಸ್ಟೋರೇಜು ಕೂಡ ನಾವು ತುಂಬಾ ನಿಗಾ ವಹಿಸಬೇಕಾಗುತ್ತೆ. ಸೊ ಸ್ಟೋರೇಜ್ ಆಫ್ ದಿಸ್ ಫುಡ್ ಈಸ್ ಅ ಮೇಜರ್ ಪ್ರಾಬ್ಲಮ್. ಯಾಕಂದ್ರೆ ಇಲ್ಲಿ ಕೆಲವು ರೋಡೆನ್ಸ್ ಏನಿದೆ, ಅದು ರ್ಯಾಟ್ಸ್ ಆಗಿರ್ಬೋದು ಅಥವಾ ಇನ್ಸೆಕ್ಟ್ಸ್ ಆಗಿರ್ಬೋದು, ವೀಡ್ಸ್ ಮತ್ತೆ ಕ್ರಾಪ್ ಡಿಸೀಸಸ್ ಏನಿದೆ, ಇದರಿಂದ ನಾವು ಈ ಫುಡ್ ನ ಸ್ಟೋರ್ ಮಾಡೋದು ಬಹಳಷ್ಟು ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ವಿ ಶಿಫ್ಟೆಡ್ ಟು ಯೂಸ್ ಆಫ್ ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್ ಮತ್ತೆ ಹರ್ಬಿಸೈಡ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸಾಯಿಲ್ ಪೊಲ್ಯೂಟ್ ಆಗೋ ಚಾನ್ಸಸ್ ಇರುತ್ತೆ. So the first type of soil pollution is by the use of pesticides. So before World War II, ಮಹಾಯುದ್ಧ 2 ಆಗಕ್ಕಿಂತ ಮುಂಚೆ ನಿಕೋಟಿನ್ ನ ಬಳಸ್ತಾ ಇದ್ರು, ಇನ್ಸೆಕ್ಟಿಸೈಡ್ ಅಥವಾ ಪೆಸ್ಟಿಸೈಡ್ಸ್ ಆಗಿ ಬಳಸ್ತಾ ಇದ್ರು. ಆಫ್ಟರ್ ವರ್ಲ್ಡ್ ವಾರ್ II, ದ ಯೂಸ್ ಆಫ್ DDT ಬಳಸಕ್ಕೆ ಶುರು ಮಾಡಿದ್ರು. ಎಲ್ಲಿ ಅಂದ್ರೆ ಪೆಸ್ಟಿಸೈಡ್ಸ್ ಆಗಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಏನಿದೆ, ದಟ್ ಇಸ್ ಆಲ್ಸೋ ಅನ್ ಆರ್ಗ್ಯಾನಿಕ್ ಟಾಕ್ಸಿನ್. ಯಾಕಂದ್ರೆ ಇದರ ಬಳಕೆ ಮಾಡೋದ್ರಿಂದ ಪೆಸ್ಟ್ ಅಂತೂ ಕಂಟ್ರೋಲ್ ಆಗ್ತಾ ಇತ್ತು, ಕ್ರಿಮಿಕೀಟಗಳು ಕಂಟ್ರೋಲ್ ಆಗ್ತಾ ಇತ್ತು. ಆದರೆ ಇದು ಬಹಳಷ್ಟು ಮಟ್ಟಿಗೆ ಎನ್ವೈರನ್ಮೆಂಟ್ ಅಲ್ಲಿ ತುಂಬಾ ಡೆಕೇಡ್ಸ್ ಆದ್ರೂ ಕೂಡ ಉಳ್ಕೊಳ್ತಾ ಇತ್ತು. ಹಾಗಾಗಿ ಇದು ಹ್ಯೂಮನ್ಸ್ ಅಲ್ಲಿ ಎಂಟರ್ ಆದ್ಮೇಲೆ ಜನರೇಷನ್ಸ್ ಟು ಜನರೇಷನ್ಸ್ ಹಾಗೆ ಪರ್ಸಿಸ್ಟ್ ಆಗ್ತಾ ಇತ್ತು. ಈ ಕಾರಣದಿಂದ ಏನಾಗ್ತಾ ಇದೆ ಅಂದ್ರೆ DDT ಯೂಸ್ ನ ಮಿನಿಮೈಸ್ ಮಾಡಿದ್ರು. ಅದ್ರ ನಂತರ ಕೆಲವು ಅದರ್ ಆಲ್ಟರ್ನೇಟಿವ್ಸ್ ಏನಂದ್ರೆ ಕೆಲವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಲೈಕ್ ಆಲ್ಡ್ರಿನ್ ಮತ್ತು ಡೈಆಲ್ಡ್ರಿನ್ ಕೂಡ ಪೆಸ್ಟಿಸೈಡ್ಸ್ ಆಗಿ ಬಳಕೆ ಮಾಡಿದ್ರು. ಆದ್ರೆ ಇದು ಕೂಡ ಬಹಳಷ್ಟು ಟಾಕ್ಸಿಕ್ ಆಗಿತ್ತು. ಹಾಗಾಗಿ ಎನ್ವೈರನ್ಮೆಂಟ್ ಇದು ಕೂಡ ತುಂಬಾ ವರ್ಷಗಳಾದ್ರೂ ಕೂಡ ಉಳ್ಕೊಳ್ತಾ ಇತ್ತು. Since these are organic, these are water insoluble as well as non-biodegradable. So ಇದು ನ್ಯಾಚುರಲ್ ಪ್ರೋಸೆಸ್ ಇಂದ ಡಿಗ್ರೇಡ್ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಅನದರ್ ಆಲ್ಟರ್ನೇಟಿವ್ ವಾಸ್ ಯೂಸ್ ಆಫ್ ಆರ್ಗ್ಯಾನೋಫಾಸ್ಫೇಟ್ಸ್ ಅಂಡ್ ಕಾರ್ಬಮೇಟ್ಸ್. ಇದು ಕೂಡ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಅದು ಆರ್ಗ್ಯಾನೋಫಾಸ್ಫೇಟ್ಸ್ ಮತ್ತೆ ಕಾರ್ಬಮೇಟ್ಸ್. ಆದ್ರೆ DDT ಮತ್ತೆ ಆಲ್ಡ್ರಿನ್ ಡೈಆಲ್ಡ್ರಿನ್ ನ ಕಂಪೇರ್ ಮಾಡಿದಾಗ ಇದ್ರದ್ದು ಟಾಕ್ಸಿಕ್ ಲೆವೆಲ್ ಸ್ವಲ್ಪ ಕಮ್ಮಿ ಇತ್ತು. ಹಾಗಾಗಿ ಇದಕ್ಕೆ ಶಿಫ್ಟ್ ಆದ್ರು. ಬಟ್ ಇದ್ರದ್ದು ಕೂಡ ಡ್ರಾಬ್ಯಾಕ್ ಏನಂದ್ರೆ ಇದು ಕೂಡ ನರ್ವ್ ಟಾಕ್ಸಿನ್ಸ್. ಸೊ ಬಹಳಷ್ಟು ನರ್ವ್ ಡಿಸಾರ್ಡರ್ಸ್ ನ ಹ್ಯೂಮನ್ಸ್ ಅಲ್ಲಿ ಕಾಸ್ ಮಾಡ್ತಾ ಇತ್ತು. ಸೊ ಇದ್ರ ಬಳಕೆಯನ್ನು ಕೂಡ ಕಮ್ಮಿ ಆಯ್ತು. ನೆಕ್ಸ್ಟ್ ಏನ್ ಮಾಡಿದ್ರು ಅಂದ್ರೆ ಹರ್ಬಿಸೈಡ್ಸ್ ಕಡೆ ಶಿಫ್ಟ್ ಆದ್ರು. ಫ್ರಮ್ ಪೆಸ್ಟಿಸೈಡ್ಸ್ ದೇ ಮೂವ್ಡ್ ಆನ್ ಟು herbicides. So some of the common herbicides which were used were sodium chlorate, NaClO3 ಮತ್ತೆ sodium arsenite, Na3ASO3. ಕ್ರಾಪ್ಸ್ ಗ್ರೋ ಮಾಡ್ತಾ ಇದ್ದಾಗ ವೀಡ್ಸ್, ಅನ್ವಾಂಟೆಡ್ ಪ್ಲಾಂಟ್ಸ್ ಏನಾಗ್ತಿದೆ ಅದು ತಾನಾಗೆ ಬೆಳ್ಕೊಳ್ತಾ ಇತ್ತು. ಸೊ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತು, ಅದನ್ನ ಮ್ಯಾನ್ಯುಯಲಿ ಕಿತ್ತು ಹಾಕ್ತಾ ಇದ್ರು. ಸೊ ಇದು ಮ್ಯಾನ್ಯುಯಲಿ ಕಿತ್ತು ಹಾಕೋದು ತುಂಬಾ ಟೀರಿಯಸ್ ಪ್ರೋಸೆಸ್, ತುಂಬಾ ಕಷ್ಟಕರವಾದ ಕೆಲಸ. ಹಾಗಾಗಿ ಏನ್ ಮಾಡಿದ್ರು, ಹರ್ಬಿಸೈಡ್ ನ ಬಳಕೆ ಮಾಡ್ತಾ ಇದ್ರು. ಸೊ ಈ ಹರ್ಬಿಸೈಡ್ ಕೂಡ ಸಾಯಿಲ್ ಅಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಉಳ್ಕೊಂಡು ಪೊಲ್ಯೂಟೆಂಟ್ ಆಗಿ ಇರ್ತಾ ಇತ್ತು. ಸೊ ದ ಸೆಕೆಂಡ್ ಟೈಪ್ ಆಫ್ pollutant which causes soil pollution is industrial waste. These industrial wastes can be classified into biodegradable and non-biodegradable industrial waste. So usually ಈ industrial waste ನ biodegradable ಮತ್ತೆ non-biodegradable waste ಆಗಿ classify ಮಾಡಬಹುದು. So those waste which are acted upon by bacteria
ನೈಸರ್ಗಿಕವಾಗಿ ಏನಾಗುತ್ತೆ ಅಂದ್ರೆ ಈ ಒಂದು ವೇಸ್ಟ್ ಡಿಗ್ರೇಡ್ ಆದ್ರೆ ಅದನ್ನ ನಾವು ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಕರಿತೀವಿ. ಸೊ ಇಫ್ ದ ಡಿಗ್ರೇಡೇಷನ್ ಆಫ್ ದೀಸ್ ವೇಸ್ಟ್ by natural methods is very slow or not degradable or cannot be broken down are called as non-biodegradable waste. So ಈ biodegradable industrial waste ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಕಾಟನ್ ಮಿಲ್ಸ್ ಇಂದ ಬರುವಂತ ವೇಸ್ಟ್, ಐರನ್ ಅಂಡ್ ಸ್ಟೀಲ್ ಪ್ಲಾಂಟ್ಸ್ ಇಂದ, ಇಂಡಸ್ಟ್ರೀಸ್, ಕೆಲವು ಇಂಡಸ್ಟ್ರೀಸ್ ಅಲ್ಲಿ ಅಲ್ಯೂಮಿನಿಯಂ, ಜಿಂಕ್ ಮತ್ತೆ ಕಾಪರ್, ಈ ಇಂಡಸ್ಟ್ರೀಸ್ ಅಲ್ಲಿ ಕೆಲವು ಮಡ್ ಮತ್ತೆ ಟೈಲಿಂಗ್ಸ್ ಉಳ್ಕೊಂಡಿರುವಂತ ರೆಸಿಡ್ಯೂಸ್ ಏನಿದೆ ಅದು ಕೂಡ ಸಾಯಿಲ್ಗೆ ಎಂಟರ್ ಆಗುವ ಚಾನ್ಸಸ್ ಇರುತ್ತೆ. ಇದಲ್ಲದೆ ಫರ್ಟಿಲೈಸರ್ ಇಂಡಸ್ಟ್ರೀಸ್ ಅಲ್ಲಿ ಬಹಳಷ್ಟು ಇಂಡಸ್ಟ್ರಿಯಲ್ ವೇಸ್ಟ್ ನಾವು ಕಾಣ್ಬೋದು, ಅದು ಡೈರೆಕ್ಟ್ ಆಗಿ ಸಾಯಿಲ್ಗೆ ಎಂಟರ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಹಜಾರ್ಡಸ್ ವೇಸ್ಟ್, ಕೆಲವು ತುಂಬಾನೇ ಹಾರ್ಮ್ಫುಲ್ ವೇಸ್ಟ್ ಇರುತ್ತೆ ಇಂಡಸ್ಟ್ರಿ ಇಂದ ಬಂದಿರುವಂತದ್ದು, ಅದು ಕೂಡ ಸಾಯಿಲ್ಗೆ ಎಂಟರ್ ಆಗುವ ಚಾನ್ಸಸ್ ಇರುತ್ತೆ. ಸಮ್ ಆಫ್ ದ ಇಂಡಸ್ಟ್ರೀಸ್ ಲೈಕ್ ಫಾರ್ಮಸ್ಯೂಟಿಕಲ್, ಮೆಡಿಸಿನಲ್ ಮತ್ತೆ ಡೈ ಇಂಡಸ್ಟ್ರೀಸ್ ಕೂಡ ಕೆಲವು ಬಯೋಡಿಗ್ರೇಡಬಲ್ ವೇಸ್ಟ್ ನ ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಫೈನಲಿ ಫೈಂಡ್ಸ್ ಇಟ್ಸ್ ವೇ ಇನ್ ಟು ಸಾಯಿಲ್ ಅಂತ ಹೇಳ್ಬೋದು. ಸೊ another class of industrial waste is non-biodegradable waste. So these wastes usually are from iron and steel industries. ಸೊ ಈ ಒಂದು ಸ್ಟೀಲ್ ಇಂಡಸ್ಟ್ರೀಸ್ ಇಂದ ಬರುವಂತ ಫ್ಲೈ ಆಶ್ ಅಥವಾ ಸ್ಲಾಗ್ ಏನಿದೆ, ಕೆಲವು ವೇಸ್ಟ್ ಏನಿದೆ ಅದು ನಾನ್ ಬಯೋಡಿಗ್ರೇಡಬಲ್ ಆಗುತ್ತೆ. ಹಾಗಾಗಿ ಇದನ್ನ ನಾವು ಸಾಯಿಲ್ ಇಂದ ರಿಮೂವ್ ಮಾಡೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಸೊ ಅದರ್ ಟಾಕ್ಸಿಕ್ ವೇಸ್ಟ್ ವಿಚ್ ಆರ್ ನಾನ್ ಬಯೋಡಿಗ್ರೇಡಬಲ್ ಕ್ಯಾನ್ ಬಿ ಫೋರ್ಸ್ಫುಲಿ ಎಲಿಮಿನೇಟೆಡ್ ಬೈ ಕಂಟ್ರೋಲ್ಡ್ ಇನ್ಸಿನರೇಷನ್ ಅಂತ ಹೇಳ್ಬೋದು. ಜಸ್ಟ್ ಇದನ್ನ ಹೀಟ್ ಮಾಡಿ ಏನ್ ಮಾಡ್ಬೋದು ಅಂದ್ರೆ ತಕ್ಕ ಮಟ್ಟಿಗೆ ಸಾಯಿಲ್ಗೆ ಎಂಟರ್ ಆಗುವಂತ ಪೊಲ್ಯೂಟೆನ್ಸ್ ಏನಿದೆ ಇದೆಲ್ಲ ನಾನ್ ಬಯೋಡಿಗ್ರೇಡಬಲ್, ಅದನ್ನ ತಕ್ಕ ಮಟ್ಟಿಗೆ ಸ್ವಲ್ಪ ಕಮ್ಮಿ ಮಾಡ್ಬೋದು. ಹೇಗೆ ಅಂದ್ರೆ ಕಂಟ್ರೋಲ್ಡ್ ಇನ್ಸಿನರೇಷನ್ ಇಂದ, ಅಂದ್ರೆ ಕಂಟ್ರೋಲ್ಡ್ ಬರ್ನಿಂಗ್ ಮಾಡ್ಬೇಕು. ಹಾಗಾಗಿ ಸಾಯಿಲ್ ಪೊಲ್ಯೂಟೆಂಟ್ ಆಗಿ ಎಂಟರ್ ಆಗೋದನ್ನ ಸ್ವಲ್ಪ ಮಟ್ಟಿಗೆ ತಡೆ ಹಿಡಿಬಹುದು. So the next topic is strategies to control environmental pollution. So the main strategies to control environmental pollution is waste management. ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ, ಐದರ್ ಸಾಲಿಡ್ ವೇಸ್ಟ್ ಇರ್ಬೋದು ಅಥವಾ ಹೌಸ್ ಹೋಲ್ಡ್ ಗಾರ್ಬೇಜ್, ಮೆಡಿಸಿನಲ್ ಮತ್ತೆ ಅಗ್ರಿಕಲ್ಚರ್ ವೇಸ್ಟ್ ಏನಿದೆ ಅದನ್ನ ಯೂಸ್ಫುಲ್ ಆಗಿ ಮ್ಯಾನೇಜ್ ಮಾಡಬೇಕು. ತಕ್ಕ ಮಟ್ಟಿಗೆ ನಾವು ಸಾಧ್ಯವಾದಷ್ಟು ಅದು ಎನ್ವೈರನ್ಮೆಂಟ್ ಗೆ ರಿಲೀಸ್ ಆಗದಂಗೆ ನಾವು ನೋಡ್ಕೊಳ್ಬೇಕು. ಇದಲ್ಲದೆ ಎರಡನೇ ಸ್ಟೆಪ್ ಏನಿದೆ, ಈ ವೇಸ್ಟ್ ನ ಕಲೆಕ್ಟ್ ಮಾಡೋದು ಜೊತೆಗೆ ಅದನ್ನ ಡಿಸ್ಪೋಸ್ ಮಾಡೋದು, ಇದನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಸೊ ಕಲೆಕ್ಷನ್ ಅಂಡ್ ಡಿಸ್ಪೋಸಬಲ್ ಆಫ್ ವೇಸ್ಟ್. ಸೊ ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ, ಇತ್ತೀಚೆಗೆ ಏನ್ ಮಾಡಿದಾರೆ ಅಂದ್ರೆ ಗವರ್ಮೆಂಟ್ ಸ್ವಲ್ಪ ಇನಿಷಿಯೇಟಿವ್ಸ್ ತಗೊಂಡಿದೆ, ಎಲ್ಲ ಮನೆ ಮನೆಗೂ ಹೋಗಿ ಏನ್ ಮಾಡ್ತಿದೆ, ವೇಸ್ಟ್ ನ ಕಲೆಕ್ಟ್ ಮಾಡ್ತಾ ಇದೆ. ಸೊ ದಿಸ್ ಡೊಮೆಸ್ಟಿಕ್ ವೇಸ್ಟ್ ಆರ್ ಕಲೆಕ್ಟೆಡ್ ಬೈ ಐದರ್ ಪ್ರೈವೇಟ್ ಆರ್ ಮುನ್ಸಿಪಲ್ ವರ್ಕರ್ಸ್ and they are taken into community bins. Large bins ಅಲ್ಲಿ ಕಲೆಕ್ಟ್ ಮಾಡಿ ಎಲ್ಲ ಒಟ್ಟಿಗೆ ಡೊಮೆಸ್ಟಿಕ್ ವೇಸ್ಟ್ ನ ಕಲೆಕ್ಟ್ ಮಾಡಿ ನಂತರ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಆ ಡಿಸ್ಪೋಸಲ್ ಸೈಟ್ ಗೆ ತಗೊಂಡು ಹೋಗ್ತಾರೆ. ಈ ಡಿಸ್ಪೋಸಲ್ ಸೈಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ವೇಸ್ಟ್ ನ ಬೈಫರ್ಕೇಟ್ ಮಾಡ್ತಾರೆ, ಸಪರೇಟ್ ಮಾಡ್ತಾರೆ, ಬಯೋಡಿಗ್ರೇಡಬಲ್ ಮತ್ತೆ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಆಗಿ. ಸೊ ಈ ಬಯೋಡಿಗ್ರೇಡಬಲ್ ವೇಸ್ಟ್ ನ ಏನ್ ಮಾಡ್ತಾ ಇದಾರೆ ಅಂದ್ರೆ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಇದಾರೆ. ಕಾಂಪೋಸ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಇರೋದು ಹೇಗೆ ಅಂತ ಹೇಳಿದ್ರೆ, ಇದು ನ್ಯಾಚುರಲ್ ಮೆಥಡ್ ಅಲ್ಲಿ ಏನ್ ಮಾಡ್ತಾ ಇದೆ, ಬಯೋಡಿಗ್ರೇಡಬಲ್ ವೇಸ್ಟ್ ನ ಬ್ಯಾಕ್ಟೀರಿಯಾನ ಆಕ್ಟ್ ಮಾಡಿ ಅದನ್ನ ಡಿಗ್ರೇಡ್ ಮಾಡ್ತಾ ಇದೆ. ಹಾಗಾಗಿ ಕಾಂಪೋಸ್ಟ್ ಫಾರ್ಮ್ ಆದ್ರೆ ಇದು ಮತ್ತೆ ಮ್ಯಾನ್ಯೂರ್ ಆಗಿ, ಗೊಬ್ಬರ ಆಗಿ ಮತ್ತೆ ಯೂಸ್ ಮಾಡಬಹುದು ಪ್ಲಾಂಟ್ಸ್ ಗೆ. ಇದಲ್ಲದೆ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ನ ಜಸ್ಟ್ ಲೈಕ್ ಪ್ಲಾಸ್ಟಿಕ್ಸ್, ಗ್ಲಾಸ್, ಮೆಟಲ್ ಸ್ಕ್ರಾಪ್ಸ್ ನ ನಾವು ಆದಷ್ಟು ಮಿನಿಮೈಸ್ ಮಾಡಿ ಸಪರೇಟ್ ಮಾಡಬಹುದು. ಸೊ ಪುವರ್ ಮ್ಯಾನೇಜ್ಮೆಂಟ್ ಆಫ್ ದಿಸ್ ಕಲೆಕ್ಷನ್ ಅಂಡ್ ಡಿಸ್ಪೋಸಲ್ ಆರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ಅದು ಪುವರ್ ಮ್ಯಾನೇಜ್ಮೆಂಟ್ ಆಗಿದ್ದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಎಪಿಡೆಮಿಕ್ ಡಿಸೀಸಸ್ ಕಾಸ್ ಮಾಡುತ್ತೆ. ಇದಲ್ಲದೆ ಗ್ರೌಂಡ್ ವಾಟರ್ ಕೂಡ ಕಂಟಾಮಿನೇಟ್ ಆಗುವ ಚಾನ್ಸಸ್ ಇರುತ್ತೆ. ಇದು ನೇರವಾಗಿ ಎಫೆಕ್ಟ್ ಆಗೋದು ಒಂದು ರ್ಯಾಗ್ ಪಿಕರ್ಸ್ ಮತ್ತೆ ವರ್ಕರ್ಸ್ ಏನಿದೆ ಇದನ್ನ ಹೋಗಿ ಕಲೆಕ್ಟ್ ಮಾಡ್ತಾರಲ್ಲ, ಅವರು ಏನು ಗ್ಲೌಸ್ ಇಲ್ಲದೆ ಅಥವಾ ಯಾವುದೇ ಸಾಧನಗಳಿಲ್ಲದೆ ಅದನ್ನ ಹೋಗಿ ಕಲೆಕ್ಟ್ ಮಾಡೋದ್ರಿಂದ ಇವರಿಗೆ ನೇರವಾಗಿ ಎಪಿಡೆಮಿಕ್ ಡಿಸೀಸಸ್ ಕಾಂಟ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವರಿಗೆ ಏನ್ ಮಾಡಬೇಕು ಅದು ಕೂಡ ಇನ್ನು ಯಕ್ಷ ಪ್ರಶ್ನೆ ಆಗಿದೆ. So far we have seen the damages caused to the environment by human activities. So we know that
we have already attained self-sufficiency in food. ಸೊ ನಾವು ಬಹಳಷ್ಟು ಫುಡ್ನ ತಯಾರಿಸ್ತಾ ಇದ್ದೀವಿ by employing better methods of farming, by the use of fertilizers, by the use of some pesticides. ಸೊ ಈ ಎಲ್ಲಾ ಬಳಕೆಯಿಂದ ಏನ್ ಮಾಡ್ತಾ ಇದೀವಿ ಅಂದ್ರೆ ಫುಡ್ ಗುಣಮಟ್ಟ ಏನಿದೆ ಸಾಕಷ್ಟು ಇಂಪ್ರೂವ್ ಆಗಿದೆ. ಮತ್ತೆ ನಮಗೆ ಬೇಕಿರೋಷ್ಟು ನಾವು ಸಪ್ಲೈ ತಯಾರಿಸ್ಕೊಂಡು ಅದನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೀವಿ. ಸೊ ಈ ಎಲ್ಲಾ ಫರ್ಟಿಲೈಸರ್ಸ್ ಮತ್ತೆ ಪೆಸ್ಟಿಸೈಡ್ಸ್ ಮತ್ತೆ ಬೇರೆ ಬೇರೆ ಫಾರ್ಮಿಂಗ್ ಮೆಥಡ್ಸ್ ನ ಇನ್ಕ್ಲೂಡ್ ಮಾಡೋದ್ರಿಂದ ಏನಾಗ್ತಿದೆ ಅಂದ್ರೆ ವಿ ಹ್ಯಾವ್ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ ಸಾಯಿಲ್, ವಾಟರ್ ಅಂಡ್ ಏರ್ ಟು ಅ ವೆರಿ ಗ್ರೇಟ್ ಎಕ್ಸ್ಟೆಂಟ್ ಯೂಸ್ ಮಾಡ್ಕೊಂಡಿದೀವಿ. ಅದೇ ರೀತಿ ಅದನ್ನ ಹಾಳು ಕೂಡ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಾವು ಬಳಸುವಂತ ಮೆಥಡ್ ಏನಿದೆ ಅದನ್ನ ನಿಲ್ಲಿಸಿದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಯಾವ್ದೋ ಒಂದು ಇದೇ ಮೆಥಡ್ ನ ಫಾಲೋ ಮಾಡ್ಬೇಕು, ಆದರೆ ಅದರಲ್ಲಿ ಕಮ್ಮಿ ಹಾನಿ ಉಂಟು ಮಾಡಬೇಕು ಎನ್ವೈರನ್ಮೆಂಟ್ಗೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಗ್ರೀನ್ ಕೆಮಿಸ್ಟ್ರಿ ಏನಿದೆ ನಮ್ಮ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಡುತ್ತೆ. ಸೊ ಈ ಗ್ರೀನ್ ಕೆಮಿಸ್ಟ್ರಿ ಅಂದ್ರೆ ಏನು? ಸೊ ಗ್ರೀನ್ ಕೆಮಿಸ್ಟ್ರಿ ಅಂದ್ರೆ ಇಟ್ ಇಸ್ ಅ ಪ್ರೊಡಕ್ಷನ್ ಪ್ರೋಸೆಸ್ that would bring minimum pollution and deterioration to the environment. So you are adopting such a method in which you are causing minimum damage to the environment and are causing minimum pollution, but following the same methods. So we know that we are so much dependent upon chemicals in our everyday life. So ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ಬಹಳಷ್ಟು ಕೆಮಿಕಲ್ಸ್ ನ ಬಳಕೆ ಮಾಡ್ತಾ ಇದೀವಿ. ಸೊ ಇದಿಲ್ಲದೆ ನಮ್ಗೆ ಜೀವನ ನಡೆಸೋದು ಬಹಳಷ್ಟು ಕಷ್ಟ ಆಗ್ತಾ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಯಾವ ಮೆಥಡ್ ನ ಯೂಸ್ ಮಾಡ್ಬೇಕು, ಎಲ್ಲಿ ನಮ್ಗೆ ಎನ್ವೈರನ್ಮೆಂಟ್ ಗೆ ಹಾನಿ ಆಗ್ಬಾರ್ದು, ಅದೇ ರೀತಿ ನಮ್ಗೆ ಯೂಸ್ಫುಲ್ ಕೂಡ ಆಗ್ಬೇಕು. ಸೊ ವಿ ನೋ ದಟ್ ವಿ ಆರ್ ಯೂಸಿಂಗ್ ಕೆಮಿಕಲ್ಸ್ ಟು ಅ ವೆರಿ ಗ್ರೇಟ್ ಎಕ್ಸ್ಟೆಂಟ್. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಮಾಡ್ತಾ ಇದೀವಿ. ಕೆಮಿಕಲ್ಸ್ ರಿಯಾಕ್ಷನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ರಿಯಾಕ್ಟೆನ್ಸ್ ಬೇಕು. ಸೊ ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ ಆರ್ ಕಾಲ್ಡ್ ಆಸ್ ರಿಯಾಕ್ಟೆನ್ಸ್. ಇದು ರಿಯಾಕ್ಷನ್ ಮಾಡಿದಾಗ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಓಕೆ, ಸೊ ವಿ ಹ್ಯಾವ್ ಟು ಯೂಸ್ ಸಚ್ ಅ ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ ಇನ್ ವಿಚ್ ದೀಸ್ ರಿಯಾಕ್ಟೆನ್ಸ್ ಆರ್ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇನ್ ಟು ಪ್ರಾಡಕ್ಟ್ಸ್ ವಿಚ್ ಆರ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ವಿತ್ 100% ಈಲ್ಡ್ ಪ್ರೊವೈಡ್ ಮಾಡುವಂತ ನಾವು ಮೆಥಡ್ ನ ಕಂಡು ಹಿಡಿಬೇಕು. ಸೊ ದಟ್ ದೇರ್ ಆರ್ ನೋ ಪೊಲ್ಯೂಟೆನ್ಸ್ ರಿಲೀಸ್ಡ್. ಈ ಒಂದು ರಿಯಾಕ್ಷನ್ ಮಾಡೋದಕ್ಕೆ ನಾವು ಆಪ್ಟಿಮಮ್ ಕಂಡೀಷನ್ ಮೇಂಟೈನ್ ಮಾಡಬೇಕು. ಮೀಡಿಯಂ ಯೂಶಲಿ ವಾಟರ್ ಇದ್ದಲ್ಲಿ ಒಳ್ಳೇದು, ಯಾಕಂದ್ರೆ ವಾಟರ್ ಹ್ಯಾಸ್ ಗಾಟ್ ಹೈ ಸ್ಪೆಸಿಫಿಕ್ ಹೀಟ್, low volatility and non-inflammable. It is non-inflammable, at the same time it is non-carcinogenic. So such methods wherein you are using chemicals which are environmental friendly is preferred. So anta methodology na ನಾವು ಯೂಸ್ ಮಾಡಿ ಆದಷ್ಟು ಎನ್ವೈರನ್ಮೆಂಟ್ ಗೆ ಹಾನಿ ಮಾಡೋದನ್ನ ಕಮ್ಮಿ ಮಾಡಬೇಕು. So the green chemistry is used in everyday life. So some of the chemicals which are used in day-to-day life are tetrachloroethene, which is used as a solvent for dry cleaning. So ನಾವ್ ಏನ್ ಮಾಡ್ತೀವಿ, ಆದಷ್ಟು ಏನಾದ್ರು ಬಟ್ಟೆ ಕೊಳೆ ಆದ್ರೆ ಅದನ್ನ ಡ್ರೈ ಕ್ಲೀನಿಂಗ್ ಹಾಕ್ಬಿಡ್ತೀವಿ. ಸೊ ಅಲ್ಲಿ ಬಳಸುವಂತ ಕೆಮಿಕಲ್ ಏನಿದೆ ಅದು tetrachloroethene. So usually we know that chlorinated compounds stay in our environment for a longer duration and it is non-degradable. So ಇದನ್ನ ರಿಮೂವ್ ಮಾಡೋದಕ್ಕೆ ಎನ್ವೈರನ್ಮೆಂಟ್ ಇಂದ ಬಹಳಷ್ಟು ಕಷ್ಟ ಆಗುತ್ತೆ. ಮತ್ತೆ ಇದು ಗ್ರೌಂಡ್ ವಾಟರ್ ಗೆ ಹೋಗಿ ಅದು ಕಂಟಾಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಈ ಒಂದು ಕ್ಲೋರಿನೇಟೆಡ್ ಕಾಂಪೌಂಡ್ಸ್ ಏನಿದೆ ದೇ ಆರ್ ಕಾರ್ಸಿನೋಜೆನಿಕ್ ಆರ್ ಕ್ಯಾನ್ಸರ್ ಕಾಸಿಂಗ್. ಹಾಗಾಗಿ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಗ್ರೀನ್ ಕೆಮಿಸ್ಟ್ರಿ ಬಳಸ್ಕೊಂಡು ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಡ್ರೈ ಕ್ಲೀನಿಂಗ್ ಅಲ್ಲಿ ನಾವು ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಡಿಟರ್ಜೆಂಟ್ ಕಾಂಬಿನೇಷನ್ ನ ಬಳಸ್ತಾ ಇದೀವಿ. ಹಾಗಾಗಿ ಇದರಲ್ಲಿ ಯಾವುದೇ ತರ ಟಾಕ್ಸಿಕ್ ಎಫೆಕ್ಟ್ ಎನ್ವೈರನ್ಮೆಂಟ್ ಮೇಲೆ ಇರೋದಿಲ್ಲ. ಇದಲ್ಲದೆ ಹೈಡ್ರೋಜನ್ ಪೆರಾಕ್ಸೈಡ್ ಕೂಡ ನಾವು ಬ್ಲೀಚಿಂಗ್ ಅಲ್ಲಿ ಬಳಸಬಹುದು. ಸೊ ಕ್ಲೋತ್ಸ್ ಏನಾದ್ರೂ ಕೊಳೆ ಆಗಿದ್ರೆ ಅದನ್ನ ಬ್ಲೀಚ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಹೈಡ್ರೋಜನ್ ಪೆರಾಕ್ಸೈಡ್ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ಸೋ ನಾಟ್ ದಟ್ ಹಾರ್ಮ್ಫುಲ್ ಆಸ್ ಕಂಪೇರ್ಡ್ ಟು ಕ್ಲೋರಿನೇಟೆಡ್ ಕಾಂಪೌಂಡ್ಸ್ ಅಂತ ಹೇಳ್ಬೋದು. ಇನ್ ಕೇಸ್ ಆಫ್ ಬ್ಲೀಚಿಂಗ್ ಪೇಪರ್ಸ್ ಆಲ್ಸೋ, ಸೊ ಪೇಪರ್ ಇಂಡಸ್ಟ್ರಿ ಇಸ್ ಅನದರ್ ಮೇಜರ್ ಇಂಡಸ್ಟ್ರಿ. ಸೊ ಇಲ್ಲೂ ಕೂಡ ಏನ್ ಮಾಡೋದಕ್ಕೆ, ಬ್ಲೀಚ್ ಮಾಡೋದಕ್ಕೆ ಕ್ಲೋರಿನ್ ಗ್ಯಾಸ್ ನ ಬಳಸ್ತಾ ಇದ್ರು. ಸೊ ಗ್ರೀನ್ ಕೆಮಿಸ್ಟ್ರಿ ಬಂದ ಮೇಲೆ ನಾವೇನ್ ಮಾಡ್ತಿದ್ವಿ, in place of chlorine gas we are using hydrogen peroxide and catalyst. It also does the same work as that of
ಕ್ಲೋರಿನ್ ಗ್ಯಾಸ್. ಸೊ ಕ್ಲೋರಿನ್ ಗ್ಯಾಸ್ ಏನ್ ಕೆಲಸ ಮಾಡ್ತಾ ಇತ್ತು ಅದೇ ಕೆಲಸ ಪೇಪರ್ ನ ಬ್ಲೀಚ್ ಮಾಡೋದ್ರಲ್ಲಿ ಬಳಕೆ ಮಾಡ್ತಾ ಇದೀವಿ. ಸೊ ಇದು it is less toxic compared to chlorine gas. Another field wherein we are using green chemistry is synthesis of chemicals ಅಂತ ಹೇಳ್ಬೋದು. ಸೊ ನಮಗೆ ಗೊತ್ತಿರೋ ಪ್ರಕಾರ ಆರ್ಗ್ಯಾನಿಕ್ ಕಾಂಪೌಂಡ್ ನ ತಯಾರಿಸಬೇಕಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ ಇಂದನೇ ತಯಾರಿಸಬೇಕು. ಸೊ ಇಲ್ಲಿ ಅಸಿಟಾಲ್ಡಿಹೈಡ್ ಅಥವಾ ಎಥನಾಲ್ ಏನಿದೆ ಅದನ್ನ ನಾವು ತಯಾರಿಸಬೇಕಂದ್ರೆ ಈಥೀನ್ ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗಿ ತಗೊಳ್ಬೇಕು. ಆಕ್ಸಿಡೈಸ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ metals like palladium and copper in +2 oxidation state. Here the speciality is you are using in water medium. So we know that organic compounds ಏನಿದೆ ಅದು ನೀರಲ್ಲಿ ಡಿಸಾಲ್ವ್ ಆಗೋದಿಲ್ಲ. ಆದ್ರೆ ಗ್ರೀನ್ ಕೆಮಿಸ್ಟ್ರಿ ಸಹಾಯದಿಂದ ಈ ಒಂದು ರಿಯಾಕ್ಷನ್ ನಾವು ಏನ್ ಮಾಡ್ತಾ ಇದೀವಿ, ಅಸಿಟಾಲ್ಡಿಹೈಡ್ ನ ನಾವು ವಾಟರ್ ಮೀಡಿಯಂ ಅಲ್ಲಿ ತಯಾರಿಸ್ತಾ ಇದೀವಿ. ಮತ್ತೆ ಇದರ ಈಲ್ಡ್ ಕೂಡ 90% ಆಗಿದೆ. ಹಾಗಾಗಿ ಇಟ್ ಇಸ್ ಅನ್ ಆಲ್ಟರ್ನೇಟಿವ್ ಮೆಥಡ್ ಫಾರ್ ಪ್ರಿಪರೇಷನ್ ಆಫ್ ಸಮ್ ಆಫ್ ದ ಕೆಮಿಕಲ್ಸ್ ಆಸ್ ಲಿಸ್ಟೆಡ್ ಹಿಯರ್. ಸೊ ಫೈನಲಿ ಕೊನೆಯದಾಗಿ ಹೇಳ್ಬೇಕಂದ್ರೆ ಇನ್ ಅ ನಟ್ ಶೆಲ್ ಇಫ್ ಯು ಕ್ಯಾನ್ ಡಿಫೈನ್ ಗ್ರೀನ್ ಕೆಮಿಸ್ಟ್ರಿ, ಇಟ್ ಈಸ್ ಅ ವೆರಿ ಬೆಸ್ಟ್ ಆಲ್ಟರ್ನೇಟಿವ್ ಮೆಥಡ್ ಟು ಮಿನಿಮೈಸ್ ಎನರ್ಜಿ ಕನ್ಸಂಪ್ಷನ್, reduce waste generation and reduce material consumption also.